12th ಮಾನ್ಸ್ಗಳು ಕಂಪಲ್ಸರಿ ಬರಬೇಕು. ಹಲೋ ಹಲೋ ಹಲೋ, ದಯವಿಟ್ಟು ಡಗೌಟ್ ಅಲ್ಲಿ ಪ್ಲೇಯರ್ಸ್ ಮಾತ್ರ ಇರಬೇಕು. ಪ್ಲೇಯರ್ಸ್ ಬಿಟ್ಟು ಇನ್ನೆಲ್ಲ ಹೊರಗಡೆ ಬನ್ನಿ. ಡಗೌಟ್ ಅಲ್ಲಿ ಈ ಪಂದ್ಯವನ್ನು ಆಡುವಂತ ಪ್ಲೇಯರ್ಸ್ ಮಾತ್ರ ಇರಬೇಕು. ಬಾಬು 11 12th ಮ್ಯಾನ್ ಬನ್ನಿ ಸರ್ ದಯವಿಟ್ಟು. ಬಾಬು 11 ಕ್ರೀಡರ್ಸ್ ಮತ್ತು ಗೇಮ್ ಚೇಂಜರ್ಸ್ ಇಲ್ಲಿ ಪಂದ್ಯವನ್ನು ಆಡ್ತಾ ಇದೆ. KHPL ನಲ್ಲಿ 2ನೇ ಪಂದ್ಯ ಅಂಕಗಳ ಭಾಗದಲ್ಲಿ ಸಾಗ್ತಾ ಇದೆ. ಇದುವರೆಗೂ ಕೂಡ ಲೈಟ್ ಟೆನ್ನಿಸ್ ಬಾಲ್ ಅನ್ನು ಅತಿ ಹೆಚ್ಚಾಗಿ ಆಡುವಂತ ಈ ಭಾಗದ ಆಟಗಾರರು ಪ್ರಸ್ತುತ ಇವಾಗ ಮೊಟ್ಟ ಮೊದಲ ಬಾರಿಗೆ ಒಂದು ಹಾಟ್ ಬಾಲ್ ಟೂರ್ನಿಮೆಂಟ್ ಅನ್ನು ಕೂಡ ಆಡ್ತಾ ಇದ್ದಾರೆ. ಅದು ಯಾವ ರೀತಿ ಒಂದು ಫಲಿತಾಂಶ ಹೊರ ಬೀಳುತ್ತೆ ನೋಡಬೇಕಾಗಿದೆ. ಮಧ್ಯಾಹ್ನದ ಹೊಸಿಲಲ್ಲಿ ಮಠ ಸುಡು ಬಿಸಿಲಲ್ಲಿ ನಡೀತಾ ಇರತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ದಾಂಡು ಚೆಂಡಿನ ಪರಿಮಿತಿಯವರುಗಳ ಒಂದು ಕ್ರಿಕೆಟ್ ಪಂದ್ಯಕೂಟ ನಿರಂತರ 5 ದಿನಗಳ ಕಾಲ ಈ ಭಾಗದ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಅತ್ಯುತ್ತಮ ರೀತಿಯ ರಸದ ಔತಣದ ಪಂದ್ಯ. ಟೀಮ್ ಇಂಡಿಯಾ ಮತ್ತು ಬಾಬು 11 ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ಸಾಗ್ತಾ ಇರತಕ್ಕಂಥ ಒಂದು ವ್ಯವಸ್ಥಿತ ಕ್ರಿಕೆಟ್ ಪಂದ್ಯಕೂಟ. ಪವರ್ ಪ್ಲೇಯರ್ನ ಮೊದಲ ಸತ ತನ್ಮೂಲಕ ಇವಾಗ ಸಾಗರ್ ಭಂಡಾರಿ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮೊದಲ ಚೆಂಡುಗಳ ಕ್ಯಾಚ್ ಪಡ್ಕೊಳ್ಳುವಂಥದ್ದು ಸುಲಭ ಅವಕಾಶಗಳಿತ್ತು, ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ತನ್ಮೂಲಕ ಇವಾಗ ಜೀವದಾನ ಲಭಿಸ್ತಾ ಇದೆ ಅಶೋಕ್ ಯಾದವ್ ಅವರಿಗೆ. ಅಲ್ಲಿ ಮೊದಲ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯಾಗಿ ಪುರುಷರವರು ಬರಬೇಕನ್ನೋದ ಕೇಳಿಕೊಳ್ತಾ ಇದ್ದೇವೆ ನಾವು. ಟ್ರೋಫಿ ಫೈಟರ್ಸಿನ ಆಟಗಾರ ಪುರುಷಿ ಬಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಅನ್ನೋದಕ್ಕೆ ನಾವು ತಿಳಿಸ್ತಾ ಇದ್ದೇವೆ ನೋಡಿ. ಬಹಳಷ್ಟು ಉತ್ತಮ ರೀತಿಯಿಂದ ಆಟವನ್ನು ದೀಪು ಆಡಿದ್ರು. ತನ್ಮೂಲಕ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ತಟ್ಟಿಮುಟ್ಟಿ ಒಂದು ಓಟವನ್ನು ದೀಪು ದಾಖಲಿಸಿದ್ರು. ತನ್ಮೂಲಕ ತಂಡದ ಒಟ್ಟು ಮತ್ತೆ 2ಕ್ಕೆ ತಲುಪ್ತಾ ಇದೆ. ಆರಂಭಕ್ಕೆ ಸರದಿ ಆಟಗಾರರು ಅದೆಷ್ಟು ಓಟವನ್ನು ದಾಖಲಿಸಿದ್ದಾರೆ ನೋಡಬೇಕಾಗಿದೆ. ಬಹುತೇಕವಾಗಿ ರಾಜ್ಯದ ಟೆನ್ನಿಸ್ನ ಒಂದು ಹೆಸರಾಂತ ತಂಡ ಫ್ರೆಂಡ್ಸ್ ಬೆಂಗಳೂರಿನ ಆಟಗಾರನೇ ಹೊಂದಿಕೊಂಡಿರ್ತಕ್ಕಂಥ ಬಾಬು 11 ಕ್ರಿಕೆಟರ್ಸ್ ಅದ್ಯಾವ ರೀತಿ ಒಂದು ಫಲಿತಾಂಶವನ್ನ ಈ ಪಂದ್ಯದಲ್ಲಿ ಕಂಡುಕೊಳ್ತಾ ನೋಡಬೇಕಾಗಿದೆ. ಮತ್ತೆ ಸಾಗರ್ ಭಂಡಾರಿ ಸ್ಲಾಟ್ ನಲ್ಲಿ ಬೀಳ್ತಾ ಇದೆ. ಬಹಳ ಉತ್ತಮ ರೀತಿ ಒಂದು ಎಸೆತ ಇವಾಗ ಗಿಳಿಯಾರ್ ನಾಗ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತನ್ಮೂಲಕ ಡಾಟ್ ಬಾಲ್ ಸೇರ್ಪಡೆ ಕಂಡುಕೊಳ್ತಾ ಇದೆ. ಕೆಲವು ಆಟಗಾರರಿಗೆ ಹಾರ್ಡ್ ಬಾಲ್ ನಲ್ಲಿ ಕೂಡ ಆಡಿದಂತ ಒಂದು ಅಭ್ಯಾಸ ಇದ್ರೆ, ಇನ್ನು ಕೆಲವು ಆಟಗಾರರಿಗೆ ಇದು ಹೊಸ ಪ್ರಯತ್ನ ಕೂಡ. ಮತ್ತೆ ಭಂಡಾರಿ ಬಾರಿ ಎಸೆದ ಚೆಂಡು ಸುರಕ್ಷಿತ ಗ್ಯಾಪ್ ಶಾಟ್. ತನ್ಮೂಲಕ ಡೀಪ್ ಎಕ್ಸ್ಟ್ರಾ ಕವರ್ ಸೀಮಾರೇಖೆ ಕಂಡುಕೊಳ್ತಾ ಇದೆ. ಬೌಂಡ್ರಿ KHPL ನ 2ನೇ ಪಂದ್ಯದ ಕಮಾಲ್ ಬೌಂಡ್ರಿ ಇವಾಗ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತನ್ಮೂಲಕ ಇವಾಗ ಅಶೋಕ್ ಯಾದವ್ ಚಾಲ್ತಿಯ ಮೊದಲ ಓವರ್ನ 4ನೇ ಎಸೆದ ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ರು. 5ನೇ ಬಾರಿ ಮತ್ತೆ ಲೈನ್ ಲೆಂತ್ ಮಿಸ್ ಮಾಡಿದ್ರು. ತನ್ಮೂಲಕ ಡೀಪ್ ಕವರ್ ಸೀಮಾರೇಖೆ ಭಾಗದಲ್ಲಿ ಮತ್ತೊಂದು ಭರ್ಜರಿ ಬೌಂಡರಿ ಸೇರ್ಪಡೆ. ಅಶೋಕ್ ಯಾದವ್ ದಾಂಡಿನ ಮುಖಾಂತರವಾಗಿ ಚುಮ್ಮಿದಂತ ಸೆಕೆಂಡ್ ಬೌಂಡ್ರಿ. ಇದೇ ಓವರಿನ ಮೊದಲ ಚೆಂಡಿನಲ್ಲಿ ಮೊದಲ ಎಸೆತದಲ್ಲಿ ಜೀವದಾನ ಪಡ್ಕೊಂಡ ಅಶೋಕ್ ಯಾದವ್ ಆ ಜೀವದಾನವನ್ನು ಇವಾಗ ಒಂದು ರೀತಿಯಾಗಿ ವರದಾನವನ್ನಾಗಿ ಕನ್ವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈ ಓವರ್ನ ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. ಮತ್ತೆ ಸಾಗರ್ ಭಂಡಾರಿ ಟು ಅಶೋಕ್ ಯಾದವ್ ಬಹಳ ಉತ್ತಮ ರೀತಿಯಿಂದ ಲೈನ್ ಲೈನ್ ಕಂಡುಕೊಳ್ತಾ ಇದೆ. ಡಾಟಾ ಡೆಲಿವರಿಯ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ.
ಸದ್ಯ ಮೊದಲ ಓವರ್ನ ಮುಕ್ತಾಯಕ್ಕೆ 10 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಟೀಮ್ ಗೇಮ್ ಚೇಂಜರ್ಸ್. 8 ಓವರ್ಗಳ ಪಂದ್ಯ 10 ಓಟವನ್ನು ದಾಖಲಿಸ್ತಾ ನೋಡಬೇಕಾಗಿದೆ. ಬಹಳಷ್ಟು ಹೆಸರನ್ನು ಮಾಡಿದಂತಹ ರಾಜ್ಯ ಟೆನ್ನಿಸ್ ನಲ್ಲಿ ಇಡೀ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಆಗಿರ್ಬೋದು, ಈಶಾನ್ಯ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಈ ರೀತಿಯ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಇವತ್ತು ರಾಜ್ಯದಲ್ಲಿ ಬಹಳಷ್ಟು ಹೆಸರನ್ನು ಮಾಡಿದಂತಹ ಆಟಗಾರರೆಲ್ಲರೂ ಕೂಡ ಇವತ್ತು ನಮ್ಮ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದ್ದಾರೆ. KHPL ಟೂರ್ನಮೆಂಟ್ಗಾಗಿ ಕರ್ನಾಟಕ ಹಾರ್ಡ್ ಬಾಲ್ ಪ್ರೀಮಿಯರ್ ಲೀಗ್ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಟೀಮ್ ಇಂಡಿಯಾ ಮತ್ತು ಬಾಬು 11 ಕ್ರಿಕೆಟರ್ಸ್ KVR ಪ್ರಸ್ತುತಪಡಿಸ್ತಾ ಇದೆ ದಾಖಲೆಯ ಪಂದ್ಯಕೂಟ. ಹಗಲು ಮತ್ತು ರಾತ್ರಿಯ ಒಂದು ಕ್ರಿಕೆಟ್ ಪಂದ್ಯಕೂಟವನ್ನು ನಡೆಸ್ತಾ ಇದ್ದಾರೆ. ಸೆಕೆಂಡ್ ಓವರ್ ಇವಾಗ ಅರುಣ್ SR ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಬಾಬು 11 ಕ್ರಿಕೆಟರ್ಸ್ ಪರವಾಗಿ ಗೋಟಗಳ ಹಿಂಭಾಗದಲ್ಲಿ ಚೂ ನವೀನ, ಸ್ಲಿಪ್ ಭಾಗದಲ್ಲಿ ನಸ್ರು, ಮಧು, ಮ್ಯಾಡಿ, ಗಿಳಿಯಾರ್, ನಾಗ, ಪಟ್ಟಾಭಿ, ಸಾಗರ್, ಭಂಡಾರಿ, ಈ ರೀತಿಯ ಒಂದು ಆಟಗಾರನ ಕಂಡಂತ ತಂಡ. ನಡುವೆ ವೈಟ್ ಬಾಲ್ ಸೂಚನೆ ಬರ್ತಾ ಇದೆ ಇಲ್ಲಿ. ಇಟ್ಸ್ ಫೈಟ್ ಡೆಲಿವರಿ. ಕೊನೆಯದಾಗಿ ಕ್ರೀಡಾ ಸ್ಫೂರ್ತಿಯನ್ನು ಮೆರೀತಾ ಇದ್ದಾರೆ ದೀಪು. ಡಾಟ್ ಬಾಲ್ ಅನ್ನುವಂಥದ್ದು ಸೂಚನೆ ಬರ್ತಾ ಇದೆ ಇಲ್ಲಿ. ತನ್ಮೂಲಕ ಮತ್ತೆ ಇವಾಗ ಅರುಣ್ ಬಹಳ ಶುದ್ಧವರ್ತಾಗಿರ್ತಕ್ಕಂಥ ಹೊಡೆತ. ತನ್ಮೂಲಕ ದೀಪು ದಾಳಿಯ ಮುಖಾಂತರವಾಗಿ ಕಂಟ್ರೆ ಮಿಡ್ ವಿಕೆಟ್ ಸೀಮಾರೆಗಳ ಭಾಗದಲ್ಲಿ ಭರ್ಜರಿ ಸಿಕ್ಸರ್. KHPL ಕಮಾಲ್ ಸಿಕ್ಸರ್ ಇವಾಗ ದೀಪು ದಾಖಲಿಸಿದ್ರು. ತನ್ಮೂಲಕ ಇವಾಗ 16ಕ್ಕೆ ಲಾಸ್. ಮುಕ್ತಾಯ ಕಂಡ ಮೊದಲ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಇವಾಗ ಪುರುಷಿ ಪಡ್ಕೊಳ್ತಾರೆ. ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ನಮ್ಮ ಪ್ರೀತಿಯ ಬಾಬು ಅಣ್ಣ ಕೊಟ್ಟು ಗೌರವಿಸಬೇಕು ಅನ್ನೋದಕ್ಕೆ ನಾವು ಕೇಳಿಕೊಳ್ತಾ ಇದ್ದೇವೆ. ಪ್ರತಿಯೊಂದು ಕೂಡ ಈ ಭಾಗದಲ್ಲಿ ಸಾಗುವಂತಹ ಕಾರ್ಯಕ್ರಮಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಪ್ರೋತ್ಸಾಹ ನೀಡುವಂತವರು ಕ್ರೀಡಾ ಪ್ರೋತ್ಸಾಹಕರು ಮತ್ತು ತಮ್ಮದೇ ಆಗಿರ್ತಕ್ಕಂಥ ಒಂದು ತಂಡವನ್ನು ಇವತ್ತು ರಾಜ್ಯ ಟೆನ್ನಿಸ್ ನಲ್ಲಿ ಪರಿಚಯಿಸಬಲ್ಲಂತವರು ಚತುರ ಸಂಘಟಕ ಕೂಡ ಬಾಬು ಅಣ್ಣ. ನಡುವೆ ಗುಡ್ಲ್ಯಾಂಡ್ ಡೆಲಿವರಿ ಕೆಣಕುವಂತಹ ಪ್ರಯತ್ನ ಔಟ್ರೈಡ್ಸ್ ಮುಖೇನವಾಗಿ ತನ್ಮೂಲಕ ಡೀಪ್ ಫೈನ್ ಲೆಗ್ ಸೀಮಾರೇಖೆಯನ್ನು ಕಂಡುಕೊಳ್ತಾ ಇದೆ. ಬೌಂಡ್ರಿ ಸೇರ್ಪಡೆ ಕೂಡ ಮತ್ತೊಂದು ಬೌಂಡರಿಯ ಸೇರ್ಪಡೆ ಇವಾಗ ದೀಪು ದಾವಣಿಯ ಮುಖಾಂತರವಾಗಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ 2ನೇ ಓವರ್ನಲ್ಲಿ ತಂಡದ ಮೊತ್ತ 20. ಮತ್ತೆ ಬಹಳ ಸುತ್ತಮುತ್ತ ನೋಡುತ್ತಾ ತನ್ಮೂಲಕ ದೀಪು ಚಿಂತಾಮಣಿ ಈ ಓವರ್ ಸೆಕೆಂಡ್ ಸಿಕ್ಸರ್ ದಾಖಲಿಸಿದ್ರು. ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇದೆ ಇಲ್ಲಿ. ಗೇಮ್ ಚೇಂಜರ್ಸ್ 26ಕ್ಕೆ ತಲುಪ್ತಾ ಇದೆ. 26 ಫಾರ್ ನೋ ಲಾಸ್. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಪಂದ್ಯಾವಳಿಯ ಮೊದಲ ಪಂದ್ಯದ ಫಲಿತಾಂಶವನ್ನು ಗಮನಿಸಿದರೆ 70+ ಟಾರ್ಗೆಟ್ ಸಂಖ್ಯೆಯನ್ನು ಸುಲಭವಾಗಿ ಚೇಸ್ ಮಾಡಿದಂತ ಒಂದು ತಂಡ ಚೇಸಿಂಗ್ ಪ್ರಕ್ರಿಯೆಯಲ್ಲಿ ಗೆಲುವನ್ನು ಕಂಡುಕೊಂಡಿತ್ತು. ಈ ಪಂದ್ಯ ಅದ್ಯಾವ ರೀತಿಯ ಒಂದು ಫಲಿತಾಂಶ ಹೊರಬೀಳುತ್ತೆ ನೋಡಬೇಕಾಗಿದೆ ಕೂಡ. ಬ್ಲಾಕ್ ಬಾಲ್ ಆಗಿ ಎಸೆಬಲ್ ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತಗಳ ಮುಖಾಂತರವಾಗಿ ಕೆಲವೊಂದು ಬೌಲರ್ಗಳ ನಿದ್ದೆಗೆಡಿಸಿರ್ತಕ್ಕಂಥ ಆಟಗಾರ ಕೂಡ ಚಿಂತಾಮಣಿ ಪರಿಸರದ ದೀಪು. ಈ ಓವರ್ 2 ಸಿಕ್ಸರ್ ಸಮೇತವಾಗಿ ಒಂದು ಬೌಂಡರಿನ ಕೂಡ ಸಿಡಿಸಿರ್ತಕ್ಕಂಥ ಆಟಗಾರ. ಈ ರೀತಿಯಾಗಿ 2 ಓವರ್ಗಳ ಮುಕ್ತಾಯಕ್ಕೆ 26ಕ್ಕೆ ರೋಲಾಸ್ ಆಟವನ್ನು ಆಡ್ತಾ ಇರ್ತಕ್ಕಂಥ ತಂಡ ಗೇಮ್ ಚೇಂಜರ್ಸ್. ಇನ್ನು ಉಳಿದ 6 ಓವರ್ಗಳಲ್ಲಿ 10 ಓಟವನ್ನು ದಾಖಲಿಸ್ತಾರೆ. ಕಾದು ನೋಡಬೇಕಾಗಿದೆ.
ಕರ್ನಾಟಕ ಹಾರ್ಡ್ಬಾಲ್ ಪ್ರೀಮಿಯರ್ ಲೀಗ್ ಅನ್ನುವಂಥ ರೂಪದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಐತಿಹಾಸಿಕ ಪಂದ್ಯಾಕೂಟವನ್ನ ದಾಖಲಿಸ್ತಾ ಇರ್ತಕ್ಕಂಥ ಟೀಮ್ ಇಂಡಿಯಾ ಮತ್ತು ಬಾಬು 11 ಕ್ರಿಕೆಟರ್ಸ್ ಅದ್ದೂರಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. 8 ತಂಡಗಳು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ಅದ್ಯಾವ ತಂಡ ಚೊಚ್ಚಲ ಚಾಂಪಿಯನ್ ಪಟ್ಟಕ್ಕೆ ಇರ್ತಾರೆ, ಚಾಂಪಿಯನ್ ಪಟ್ಟವನ್ನು ಅಲಂಕರಿಸ್ತಾರೆ, ಕಾದು ನೋಡಬೇಕಾಗಿದೆ. ನಿರಂತರ ಇವತ್ತು ಆರಂಭ, ನಾಳೆ ಮುಂದುವರಿಕೆ, ಈ ರೀತಿಯಾಗಿ 5 ದಿನಗಳ ಕಾಲ ಈ ಅಂಕಣದಲ್ಲಿ ಹಗಲು ಮತ್ತು ರಾತ್ರಿಯ ಒಂದು ಕ್ರಿಕೆಟ್ ಹಬ್ಬ ಸಾಗ್ಲಿಕ್ಕಿದೆ. ಹೊಸ ಬೌಲರ್ ಹೇಮಂತ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬ್ರೈಟ್ ಸ್ಟಾರ್ ಹೇಮಂತ ಎಂಬ ಖ್ಯಾತಿಯನ್ನು ಕೂಡ ಹೊಂದಿದಂತ ಆಟಗಾರ ಹೇಮಂತ್ ಎಸ್ಆರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 3ನೇ ಓವರ್ನಲ್ಲಿ ಆರಂಭಿಕ ಓವರ್ನಿಂದಲೇ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರ್ತಕ್ಕಂಥ ಅಶೋಕ್ ಯಾದವ್ ನಾಯಕನ ಪಟ್ಟವನ್ನು ಕೂಡ ಅಲಂಕರಿಸಿದಂತ ಆಟಗಾರ ಅಶೋಕ ತೃತೀಯ ಓವರ್ನ ಮೊದಲ ಚೆಂಡನ್ನು ಯಾವ ರೀತಿಯಾಗಿ ಎದುರಿಸ್ತಾರೆ ನೋಡಬೇಕಾಗಿದೆ. ಮೊದಲ ಎಸೆತ ತೀರಾ ಹೊರ ಭಾಗದಲ್ಲಿ ಹಾದು ಹೋಗ್ತಾ ಇರ್ತಕ್ಕಂಥ ಚೆಂಡಿಗೆ ವೈಟ್ ಬಾಲ್ ಅನ್ನುವಂತ ಒಂದು ಸೂಚನೆ ನಿರ್ಣಾಯಕರು ರವಾನಿಸಿದ್ರು. ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ. ವೈಟ್ ಬಾಲ್ ಅನ್ನುವಂತ ಸೂಚನೆ ತನ್ಮೂಲಕ 27 ಬ್ಯಾಕ್ವುಡ್ ಮುಖೇನವಾಗಿ ಪಂಚ್ ಮಾಡಬಲ್ಲಂತ ಪ್ರಯತ್ನ ಡೀಪ್ ಪಾಯಿಂಟ್ ಭಾಗದಲ್ಲಿ ತನ್ಮೂಲಕ ಇವಾಗ ಲೆಫ್ಟಿ ನಿರಂಜನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಕೇವಲ ಒಂದು ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ 2 ಓವರ್ಗಳಲ್ಲೇ ಇಡೀ ಪಂದ್ಯದ ಚಿತ್ರಣವನ್ನು ಬದಲಿಸುವಂತ ಪ್ರಯತ್ನ ಮಾಡಿದಂತ ಅಶೋಕ್ ಯಾದವ್ ಮತ್ತು ದೀಪು ಭರ್ಜರಿ ಆರಂಭವನ್ನು ಕಂಡುಕೊಳ್ತಾ ಇದ್ದಾರೆ. ಗೇಮ್ ಚೇಂಜರ್ಸ್ ಪರವಾಗಿ 80-90 ಪ್ಲಸ್ ಓಟವನ್ನು ಕಂಡುಕೊಂಡ್ರೆ ಅದು ಗೇಮ್ ಚೇಂಜರ್ಗೆ ಪ್ಲಸ್ ಆಗುತ್ತೆ. 70 ಕಡಿಮೆ ಓಟವನ್ನು ಕಂಡುಕೊಂಡ್ರೆ ಖಂಡಿತವಾಗ್ಲೂ ಬಾಬು 11 ಸುಲಭವಾಗಿ ಮೊತ್ತವನ್ನು ಚೇಸ್ ಮಾಡುತ್ತೆ ಕೂಡ. ಇದರ ನಡುವೆ ತನ್ಮೂಲಕ ದೀಪು ವಿಕೆಟ್ ಪತನ. ಗೇಮ್ ಚೇಂಜರ್ಸ್ ನ ಮೊದಲ ವಿಕೆಟ್ಸ್ ಇವಾಗ ನೆಲಕ್ಕುರುಳ್ತಾ ಇದೆ ದೀಪು ಮುಖೇನವಾಗಿ. ಈವರೆಗೆ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದಂತ ದೀಪು 3ನೇ ಓವರ್ನಲ್ಲಿ ಹೇಮಂತನಿಗೆ ಮೊದಲ ವಿಕೆಟ್ ಅನ್ನು ಒಪ್ಪಿಸಿದ್ರು. ಆ ನಿಟ್ಟಿನಲ್ಲಿ 28ಕ್ಕೆ ಮೊದಲ ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾ ಇದೆ ಗೇಮ್ ಚೇಂಜರ್ಸ್. ಚಾತಿಯಲ್ಲಿ ಮೊದಲ ಬ್ರೇಕ್ ಥ್ರೂ ತಂದುಕೊಂಡಂತಹ ಹೇಮಂತ ಆರಂಭಿಕ ಹಂತದಲ್ಲಿ ಅಶೋಕ್ ಯಾದವ್ ಜೊತೆಗೆ ಒಂದಷ್ಟು ಉತ್ತಮ ದೀಪು ವಿಕೆಟ್ ಅನ್ನ ಕಳ್ಕೊಂಡ್ರು. ಅವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬುವಂತ ಮತ್ತೋರ್ವ ಆಟಗಾರ ಇವಾಗ ಪ್ರತಾಪ. ಅದ್ಯಾವ ರೀತಿ ಆಟವನ್ನು ಆಡ್ತಾರೆ ಕಾದು ನೋಡಬೇಕಾಗಿದೆ. ಮತ್ತೆ ಹೇಮಂತ್ ಸ್ಲೋವರ್ ಎಸೆತ ಗತಿ ಪರಿವರ್ತನೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಹಾರ್ಡ್ ಬಾಲ್ ಆಗಿರೋದ್ರಿಂದ ಯಾವ್ದನ್ನ ಬರ್ತು ಇದನ್ನ ಮಾತ್ರ ಮರಿಬೇಡಿ ದಯವಿಟ್ಟು. ನಮ್ಮ ವಿಲ್ಸನ್ ಆಟಗಾರರಿಗೆ ಇದು ಅವಶ್ಯಕತೆ ಇಲ್ಲ, ಆದ್ರೆ ಅದರ ನೆನಪಲ್ಲೇ ಹೋದ್ರೆ ಕಷ್ಟ ಆಗತ್ತೆ. ಕ್ರಿಕೆಟ್ ಅನ್ನೋದು 2 ದಿನದ ಆಟ, ಆದ್ರೆ ಈ ಜೀವನದ ಬದುಕಿನ ಜಂಜಾಟ ಅನ್ನೋದು ಕೊನೆ ಕಾಲದವರೆಗೆ ಇರುತ್ತೆ. ನಮ್ಮನ್ನು ನಂಬಿಕೊಂಡಂತವ್ರು ತುಂಬಾ ಜನ ಇದ್ದಾರೆ ಅನ್ನುವಂತ, ನಮ್ಮ ಬೆನ್ನೆಯಿಂದ ಇದ್ದಾರೆ ಅನ್ನುವಂತ ನೆನಪು ಆಳವಾಗಿ ನಮ್ಮ ಮನಸ್ಸಲ್ಲಿ ಇರ್ಬೇಕು ಯಾವತ್ತಿಗೂ ಕೂಡ. ನೋಬಾಲ್ ಅನ್ನುವಂತ ಸೂಚನೆ ತನ್ಮೂಲಕ ಇವಾಗ ನೋಬಾಲ್ ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ. ತಂಡದ ಮತ್ತೆ ಇವಾಗ 29-29 28ರವರೆಗೆ ಒಂದು ನೋಲಾಸ್ ಆಟವನ್ನು ಆಡಿದಂತ ತಂಡ ಅದೇ 28ಕ್ಕೆ ಮೊದಲ ದೀಪು ವಿಕೆಟ್ಸ್ ಎಲ್ಲ ಕಳ್ಕೊಳ್ತಾರೆ.
ಇವಾಗ ಪ್ರತಾಪ ದೀಪುರವರ ತೆರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬುವಂತ ಪ್ರಯತ್ನ ಮಾಡಿದಂತ ಆಟಗಾರ ಅದ್ಯಾವ ರೀತಿಯಾಗಿ ಅಶೋಕ್ ಯಾದವ್ ಜೊತೆಗೆ ಪಾರ್ಟ್ನರ್ಶಿಪ್ ಅನ್ನು ಮುಂದುವರಿಸ್ತಾ ನೋಡಬೇಕಾಗಿದೆ. ಫ್ರೀ ಹಿಟ್. ಪೂರ್ಣಾಂತರವಾಗಿ ಬೀಳ್ತಾ ಇದೆ. ತನ್ಮೂಲಕ ಫ್ರೀ ಹಿಟ್ ಎಸೆತ ಮತ್ತು ನೋ ಬಾಲ್ ಸೂಚನೆ. ಸೆಕೆಂಡ್ ನೋ ಬಾಲ್ ಈ ಓವರ್ನಲ್ಲಿ ಮತ್ತೆ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 1+1 ತಂಡದ ಮೊತ್ತ 31. ಸೆಕೆಂಡ್ ಫ್ರೀ ಹಿಟ್ ಅವಕಾಶಗಳು ಲಭಿಸ್ತಾ ಇದೆ. ಅದ್ಯಾವ ರೀತಿಯಾಗಿ ಒಂದು ಈ ಫ್ರೀ ಹಿಟ್ ಲಾಭವನ್ನು ಪಡಿತಾ ನೋಡಬೇಕಾಗಿದೆ. ಯಸ್ DRS ನೋಬಾಲ್ ಇವಾಗ ಟಿವಿ ಅಂಪೈರ್ ಪರಿಶೀಲನೆ ಮಾಡಬೇಕಾಗಿದೆ. ತೃತೀಯ ನೇತೃತ್ವ ಅದ್ಯಾವ ರೀತಿಯಾಗಿ ಥರ್ಡ್ ಅಂಪೈರ್ ಒಂದು ಡಿಸಿಷನ್ ರವಾನಿಸ್ತಾ ನೋಡಬೇಕಾಗಿದೆ ಕೂಡ. ನೋಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಇಲ್ಲಿ ಮತ್ತೊಂದು ಫ್ರೀ ಹಿಟ್ ಅವಕಾಶ ಇವಾಗ ಅಶೋಕ್ ಯಾದವ್ ಪಡ್ಕೊಳ್ತಾ ಇದ್ದಾರೆ. ಅದ್ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಾ ನೋಡ್ಬೇಕಾಗಿದೆ. ಅಶೋಕ್ ಯಾದವ್ ಮತ್ತೆ ಹೇಮಂತ ಟು ಅಶೋಕ. ಫ್ರೀ ಹಿಟ್ ಎಸೆತ ಹೋದರೆ ಆವರಿಸಿಕೊಂಡ ಬೀಸಬಲ್ಲಂತ ಪ್ರಯತ್ನವನ್ನು ಯಾದವ್ ಮಾಡಿದ್ರು. ತನ್ಮೂಲಕ ದಾಂಡು ಮತ್ತು ಚೆಂಡಿನ ಸಂಪರ್ಕ ನಡೀತಾ ಇಲ್ಲ. ಕೇವಲ ಡಾಟೆಡ್ ಡೆಲಿವರಿ ಮಾತ್ರ ಅಂಕಿಅಂಶ ಪಟ್ಟಿಯನ್ನ ಕಂಡುಕೊಳ್ತಾ ಇದೆ. ಬಹಳ ಸುತ್ತಮುತ್ತಲಾಗಿರ್ತಕ್ಕಂಥ ಹೊಡೆತ, ಸುರಕ್ಷಿತ ಗ್ಯಾಪ್ ಶಾಟ್, ತನ್ಮೂಲಕ ಇವಾಗ ಡೀಪ್ ಕವರ್ ಸೀಮಾರಕ್ಕೆ ಹೊರಭಾಗದಲ್ಲಿ ಮತ್ತೊಂದು ಬೌಂಡ್ರಿ ಸೇರ್ಪಡೆ. ಇವಾಗ ಅಶೋಕ್ ಯಾದವ್ ದಾಂಡಿನ ಮುಖಾಂತರವಾಗಿ ಈ ಬೌಂಡ್ರಿ ಸಮೇತವಾಗಿ ತಂಡದ ಮೊತ್ತ ಇವಾಗ 35. ಬಹಳ ಸುತ್ತಮುತ್ತ ಕವರ್ ಡ್ರೈವ್ ಮಾಡಿದ್ರು ಅಶೋಕ್ ಯಾದವ್. ತನ್ಮೂಲಕ 35. ಮೂವತ್ತೈದಕ್ಕೆ ಒಂದು ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ ಇಲ್ಲಿ ಗೇಮ್ ಚೇಂಜರ್ಸ್. ಮತ್ತೆ ಹೇಮಂತ್ ಈ ಓವರ್ನ ಕೊನೆ ಒಂದು ಎಸೆತ ಬಾಕಿ ಉಳಿತಾ ಇದೆ. ಓ ಮೈ ಗುಡ್ನೆಸ್, ಲೇಟ್ ಕಟ್ ಮಾಡುವಂತ ಪ್ರಯತ್ನ. ತನ್ಮೂಲಕ ಡೀಪ್ ತಡಮಾಸಿ ಮರಕ್ಕೆ ಭಾಗದಲ್ಲಿ ಮತ್ತೊಂದು ಪರ್ಫೆಕ್ಟ್ ಶಾಟ್, ನೈಜ ಕ್ರಿಕೆಟಿಂಗ್ ಶಾಟ್ ಬರ್ತಾ ಇದೆ ಅಶೋಕ್ ಯಾದವ್ ಮುಖೇನವಾಗಿ. ಮತ್ತೊಂದು ಬೌಂಡ್ರಿ ಸೇರ್ಪಡೆ ಕೂಡ. ಈ ಬೌಂಡ್ರಿ ಸಮೇತವಾಗಿ 3 ಓವರ್ಗಳ ಮುಕ್ತಾಯಕ್ಕೆ 39 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಗೇಮ್ ಚೇಂಜರ್ಸ್. ಬಾಬು 11 ವಿರುದ್ಧವಾಗಿ ಸ್ಪರ್ಧಾಂಕಣದಲ್ಲಿ ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸುವಂತ ಎಲ್ಲಾ ಸೂಚನೆಯನ್ನು ಕೊಡ್ತಾ ಇದೆ. 48 ಎಸೆತ, 50ರಿಂದ 55 ಘನತೆಯ ಮೊತ್ತ, 60ರಿಂದ 65 ಘನತೆ ಗೌರವಾನ್ವಿತ ಮೊತ್ತ, 70ರಿಂದ 75 ಪಾಂತಾಹ್ವಾನದ ಮೊತ್ತ.
ತಾನೆಸೆದ ಮೊದಲ ಚೆಂಡಲ್ಲಿ ಬೌಂಡ್ರಿ ಅವಕಾಶ ಮಾಡಿಕೊಟ್ರು ಸಾಗರ್. ಗತಿ ಪರಿವರ್ತನೆ ಮಾಡಬಲ್ಲ ಅಂತ ಒಂದು ಎಸೆತ ಗುಡ್ ಲೆಂತ್ ಅಲ್ಲಿ ಬೀಳ್ತಾ ಇದೆ. ಓಟಗಳ ಅವಕಾಶಗಳು ಬರ್ತಾ ಇಲ್ಲ. ಈ ಬಾರಿ ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಪ್ರೀತಮ್, ಅಶೋಕ್ ಯಾದವ್, ದೀಪಕ್, ಈ ರೀತಿಯಾಗಿ ಪ್ರಮೋದ್, ಪ್ರತಾಪ್, ನಾಗಾ ಅಂಡ್ ಅಕ್ಷಯ್ ಪಟೇಲ್, ಈ ರೀತಿಯಾದಂಥ ಕೆಲವೊಂದು ಅನುಭವಿ ಆಟಗಾರನ ಹೊಂದಿಕೊಂಡದ ತಂಡ ಗೇಮ್ ಚೇಂಜರ್ಸ್. ಬಿಸವಲ್ಲಂತ ಪ್ರಯತ್ನಗಳು ಪ್ರತಾಪ್ ಮಾಡ್ತಾ ಇದ್ದಾರೆ. ಎಡಗೋಡದ ಹೊರಭಾಗದಲ್ಲಿ ಹಾದು ಹೋಗ್ತಾ ಇರ್ತಕ್ಕಂಥ ಚೆಂಡಿಗೆ ನಿರ್ಣಾಯಕರು ವೈಟ್ ಬಾಲ್ ಅನ್ನುವಂಥ ಸೂಚನೆ ರವಾನಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ಮುಕ್ತಾಯ ಕಂಡಿರ್ತಕ್ಕಂಥ ಇಂಡಿಯನ್ ಸಾಫ್ಟ್ ಬಾಲ್ ಕ್ರಿಕೆಟ್ ಲೀಗ್ನಲ್ಲೂ ಕೂಡ ಇದೇ 3 ಮಂದಿ ನಿರ್ಣಾಯಕರು ತೀರ್ಪುಗಾರರ ಪೀಠವನ್ನು ಅಲಂಕರಿಸಿರ್ತಕ್ಕಂಥವರು ಕೂಡ. ಆ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ತೀರ್ಪುಗಾರ ಇವತ್ತು KHPL ಟೂರ್ನಮೆಂಟ್ ಅನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಇದೇ ಅಂಕಣದಲ್ಲಿ ನಾವು ಕಂಡ ಹಾಗೆ ಬಹಳಷ್ಟು ಪ್ರೀಮಿಯರ್ ಲೀಗ್ ಪಂದ್ಯಾಟಗಳು ಮತ್ತು KVR ಕಪ್ ಹಗಲು ರಾತ್ರಿ ಒಂದು ರಾಜ್ಯ ಮಟ್ಟದ ಟೂರ್ನಮೆಂಟ್ ಅನ್ನು ಕೂಡ ಆಯೋಜನೆ ಮಾಡಿದಂಥ ಸಂಸ್ಥೆ. ಇನ್ನು ಕೂಡ ಹಲವು ಹಗಲು ರಾತ್ರಿಯ ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ಆಯೋಜನೆ ಮಾಡಿದಂಥ ಸಂಸ್ಥೆ ಇಲ್ಲಿ KHPL ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡ್ತಾ ಇದೆ. ತನ್ನ ಬ್ಲಾಕ್ ಹೋಲ್ ಮಾಡಬಲ್ಲಂತ ಪ್ರಯತ್ನ ತನ್ಮೂಲಕ ಇವಾಗ ಕೌಕರ್ ಭಾಗದಲ್ಲಿ ಮಾಡಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತನ್ಮೂಲಕ ಓಟಗಳ ಅವಕಾಶಗಳು ಬರ್ತಾ ಇದೆ. ಕೇವಲ ಒಂದು ಓಟ ಮಾತ್ರ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ತನ್ನ ನಡುವೆ ಓವರ್ ಥ್ರೋ ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ಬಹಳ ಸುತ್ತಮುತ್ತಗಿರ್ತಕ್ಕಂಥ ಹೊಡೆತ ತನ್ಮೂಲಕ ಇವಾಗ ಗಿಳಿಯಾರು ನಾಗ ತನ್ಮೂಲಕ ಕ್ಯಾಚ್ ಪಡ್ಕೊಳ್ತಾ ಇದ್ದಾರೆ ಕೌಕರ್ ಭಾಗದಲ್ಲಿ. ಆ ನಿಟ್ಟಲ್ಲಿ ಪ್ರತಾಪ್ ವಿಕೆಟ್ ಪತನ. ಒಂದಷ್ಟು ಓಟಗಳಿಗೆ ಅವಕಾಶಗಳನ್ನು ಮಾಡಿಕೊಟ್ಟರು ಕೂಡ ಧೃತಿಗಣದ ದಾಂಡಿಗನ ವಿಕೆಟ್ಸ್ ಅನ್ನು ಉರುಳಿಸಬಲ್ಲಂತ ಒಂದು ಎಸೆತಗಾರಿಕೆಯನ್ನು ನಿರಂತರವಾಗಿ ಮಾಡಬಲ್ಲಂತ ಎಸೆತಗಾರ ಇವಾಗ ಭಂಡಾರಿ ಪ್ರತಾಪನ ವಿಕೆಟ್ಸ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಸೆಕೆಂಡ್ ವಿಕೆಟ್ ಅನ್ನು ಕಳ್ಕೊಳ್ತಾ ಇದೆ ಗೇಮ್ ಚೇಂಜರ್ಸ್. ಮೊದಲೇ ತಿಳಿಸಿದ ಹಾಗೆ ಇಲ್ಲಿ ಕಾರ್ತಿಕ್, ಸೂರಜ್, ಹರಿಕಿರಣ್, ಅಕ್ಷಯ್ ಪಟೇಲ್, ನಾಗಾ, ಪ್ರತಾಪ್, ಪ್ರಮೋದ್ ಅಂಡ್ ಕೊನೆಯ ಒಂದು ಎಸೆತ ಬಾಕಿ ಉಳಿತಾ ಇದೆ. ಮತ್ತೋರ್ವ ಅನುಭವಿ ಆಟಗಾರ ಹಾರ್ಡ್ ಬಾಲ್ ಸ್ಪೆಷಲಿಸ್ಟ್ ಪ್ಲೇಯರ್ ಗುಲ್ಬರ್ಗದ ಅಕ್ಷಯ್ ಪಟೇಲ್ ಅಂಕಣ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ನೋ ಬಾಲ್ ಅನ್ನುವಂತ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಒಂದು ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. ಫ್ರೀ ಹಿಟ್ ಎಸೆತ ಮತ್ತೆ ಬ್ಲಾಕ್ ಬಾಲ್ ಆಗಿ ಬೀಳ್ತಾ ಇದೆ. ತನ್ಮೂಲಕ ಇವಾಗ ವಿಕೆಟ್ ಕೀಪರ್ ನವೀನ್ ಮಿಸ್ ಮಾಡಿದ್ರು. ತನ್ಮೂಲಕ ನಸ್ರು ಕೂಡ ಒಂದಷ್ಟು ಕ್ಷೇತ್ರ ರಕ್ಷಣೆ ದಾಖಲಿಸಿರುವ ನಿಟ್ಟಿನಲ್ಲಿ ಬೌಂಡ್ರಿ ಸೇರ್ಪಡೆ ಕೂಡ ನಿರಂತರ
ತಂಡದ ಮೊತ್ತ 59ಕ್ಕೆ ತಲುಪ್ತಾ ಇದೆ. ಟೀಮ್ ಗೇಮ್ ಚೇಂಜರ್ಸ್ ಅಶೋಕ್ ಯಾದವ್ ಮೊದಲ ಹಂತದಲ್ಲಿ ಕ್ಯಾಚ್ ಅನ್ನು ನೀಡಿದ್ರು. ಆ ಒಂದು ಕ್ಯಾಚ್ ಡ್ರಾಪ್ ಇಲ್ಲಿ ಒಂದಷ್ಟು ಎಸ್ಗಾರರಿಗೆ ತಲೆಬೇರಿನ ವಿಚಾರವಾಗ್ತಾ ಇದೆ. 26 ಓಟವನ್ನು 11 ಎಸೆತಗಳ ಮುಂದೆ ಎದುರಿಸಿರ್ತಕ್ಕಂಥ ಅಶೋಕ್ ಯಾದವ್. ಬಹಳ ಉತ್ತಮ ರೀತಿಯ ಒಂದು ಕ್ಲಾಸಿಕ್ ಕ್ರಿಕೆಟಿಂಗ್ ಶಾಟ್ ಫ್ರಮ್ ಅಶೋಕ್ ಯಾದವ್. ಅನದರ್ ಮ್ಯಾಕ್ಸಿಮಮ್ ಸೂಪರ್ ಶಾಟ್ ಬರ್ತಾ ಐದನೇ 6ನೇ ಓವರ್ ಚಾಲ್ತೆ. ಮೊದಲ ಚೆಂಡು ಕ್ಲಾಸಿಕ್ ಕವರ್ ಡ್ರೈವ್ ಡೀಪ್
ಮತ್ತೆ ಸರ್ವಣ ಎಸೆದ ಚೆಂಡು ಸ್ವೀಪ್ ಮಾಡುವಂತ ಪ್ರಯತ್ನ ಫೈನಲ್ ಭಾಗದಲ್ಲಿ ಮತ್ತೊಂದು ಬೌಂಡ್ರಿ ಬರ್ತಾ ಇದೆ. ಬೌಂಡ್ರಿ ಸಿಕ್ಸರ್ಗಳ ಸುರಿಮಳೆ. ಟೀಮ್ ಗೇಮ್ ಚೇಂಜರ್. ಸರ್ವಣ ಎಸೆದ ಚೆಂಡು ಗ್ರೌಂಡ್ ಶಾಟ್ ಅನ್ನು ಪಡ್ಕೊಳ್ತಾ ಇದೆ. ಒಂದು ಓಟ, ಎರಡನೇ ಓಟವನ್ನು ಪಡ್ಕೊಳ್ಳುವಂತ ಪ್ರಯತ್ನ ಪೂರೈಕೆಯೂ ಕೂಡ ನಿರಂಜನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಮತ್ತೆರಡು ಓಟದ ಹೆಚ್ಚುವರಿ. ತಂಡದ ಒಟ್ಟು ಮೊತ್ತ 76. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಟೀಮ್ ಬಾಬು ಇಲ್ಲೇನೋನ ಆಟಗಾರರು ಹೇಮಾದ್ರಿ ಅವರು ದಯವಿಟ್ಟು ಕುಳಿತುಕೋಬೇಕು. ಈ ನಡುವೆ ಕ್ಲೀನ್ ಬೌಲ್ಡ್, ಯು ಮಿಸ್ ಐ ಹಿಟ್. ಮೊದಲ ಆರಂಭಿಕರಾಗಿ ಕಣಕ್ಕಿಳಿದಂತ ಅಶೋಕ್ ಯಾದವ್ 43 ಓಟವನ್ನು ಕಲೆ ಹಾಕಿ ಇಲ್ಲಿ ಕ್ಲೀನ್ ಬೌಲ್ಡ್ ರೂಪಕ್ಕೆ ಬಲಿಯಾದ್ರು. 76ಕ್ಕೆ 4ನೇ ವಿಕೆಟ್ ಪತನ. ಒಂದು ಬೃಹತ್ ಮೊತ್ತವನ್ನು ಪೇರಿಸುವಂತ ಒಂದು ಅಡಿಪಾಯವನ್ನು ಕಟ್ಟಿಕೊಟ್ಟಂತ ಅಶೋಕ್ ಯಾದವ್ ವಿಕೆಟ್ಸ್ ಅನ್ನ ಇವಾಗ ಸರ್ವಣ ತೆಗೆದ್ರು. ಸರ್ವಣರವರಿಗೆ ಮೊದಲ ಯಶಸ್ಸು. ಟೀಮ್ ಗೇಮ್ ಚೇಂಜರ್ಸ್ಗೆ 4ನೇ ಉದ್ದರಿ ಆಘಾತವನ್ನು ಕಾಣ್ತಾ ಇದೆ. 76ಕ್ಕೆ 4. ಇವಾಗ ಕಳ್ಕೊಳ್ತಾ ಇದೆ ಗೇಮ್ ಚೇಂಜರ್ಸಿನ ತಂಡ. ಇವಾಗ ಹೊಸ ಆಟಗಾರ ಅಂಕಣ ಭಾಗದಲ್ಲಿ ಪ್ರಮೋದ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಆರನೇ ಓವರ್ ಚಾಲ್ತಿಯ ಕೊನೆ 2 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಇದಾಗಲೇ 76ರ ಒಂದು ಮೊತ್ತವನ್ನ ಕಲೆ ಹಾಕಿರ್ತಕ್ಕಂಥ ಟೀಮ್ ಗೇಮ್ ಚೇಂಜರ್ಸಿನ ತಂಡ ಉಳಿದ ಚೆಂಡುಗಳಲ್ಲಿ ಅದೆಷ್ಟು ಓಟವನ್ನು ಪಡ್ಕೊಳ್ತಾರೆ ಅಂತ ನೋಡಬೇಕಾಗಿದೆ. ಮತ್ತೆ ಸರ್ವಣ ಬ್ಲಾಕ್ ಹೋಲ್ ಆಗಿ ಬೀಳ್ತಾ ಇದೆ. ಲಾಂಗ್ ಆಫ್ ವಿಭಾಗದಲ್ಲಿ ಒಂದು ಓಟವನ್ನ ಪ್ರಮೋದ್ ಪಡ್ಕೊಳ್ತಾ ಇದ್ದಾರೆ. ಪ್ರಮೋದ್ ಇನ್ನಿಂಗ್ಸ್ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡದ ಒಟ್ಟು ಮೊತ್ತ 77ಕ್ಕೆ ತಲುಪ್ತಾ ಇದೆ. 77 for 4. 6ನೇ ಓವರ್ ಚಾಲ್ತಿಯಲ್ಲಿ ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಇಬ್ಬರು ಹೊಸ ಆಟಗಾರರು ನಾಗ ಮತ್ತು ಪ್ರಮೋದ ಅದೆಷ್ಟರ ಒಂದು ಜೊತೆ ಆಟವನ್ನು ಆಡ್ತಾರೆ ಅಂತ ನೋಡಬೇಕಾಗಿದೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಇನ್ 6th ಓವರ್. ಮತ್ತೆ ಯಾರ್ಕರ್ ಲೆನ್ ಚೆಂಡು, ಒಂದು ಓಟ, ಎರಡನೇ ಓಟವನ್ನು ಪಡ್ಕೊಳ್ತಾ ಇಲ್ಲ. ಕೇವಲ ಒಂದು ಓಟಗಳಿಗಷ್ಟೇ ಅವಕಾಶಗಳು ಬರ್ತಾ ಇದೆ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 6 ಓವರ್ಗಳ ಮುಕ್ತಾಯಕ್ಕೆ 78. 78 for 4 ಆಫ್ಟರ್ 6 overs. ಟೀಮ್ ಗೇಮ್ ಚೇಂಜರ್ಸ್ ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ 12 ಎಸೆತಗಳು ಬಾಕಿ ಉಳಿತಾ ಇದೆ. ಅದೆಷ್ಟು ಓಟವನ್ನು ಕಲೆ ಹಾಕಿ ಟೀಮ್ ಬಾಬು 11 ತಂಡಕ್ಕೆ ಟಾರ್ಗೆಟ್ ಸಂಖ್ಯೆಯಾಗಿ ನೀಡ್ತಾರೆ ಅಂತ ನೋಡಬೇಕಾಗಿದೆ. ಟೀಮ್ ಗೇಮ್ ಚೇಂಜರ್ಸ್ ಮೊದಲ ಹಂತದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದಂತ ಅಶೋಕ್ ಯಾದವ್ ಮತ್ತು ದೀಪು ಬಹಳ ಶುದ್ಧ ರೀತಿಯಾಗಿ ಜೊತೆ ಆಟವನ್ನು ಆಡಿದ್ರು. ದೀಪು 8 ಎಸೆತ 17 ಓಟವನ್ನು ದಾಖಲಿಸಿ ಹೇಮಂತ್ ಅವರಿಗೆ ಕ್ಲೀನ್ ಬೋಲ್ಡ್ ಆದ್ರೆ ಅಶೋಕ್ ಯಾದವ್ 17 ಎಸೆತಗಳಲ್ಲಿ 43 ಓಟವನ್ನು ಕಲೆ ಹಾಕಿ ತಮ್ಮ ವಿಕೆಟ್ಸ್ ಅನ್ನು ಒಪ್ಪಿಸಿದ್ದಾರೆ. ಅದಾದ ಬಳಿಕ ಪ್ರತಾಪ್ ಮತ್ತು ಅಕ್ಷಯ್ ಪಾಟೀಲ್ ಒಂದು ಶಾರ್ಟ್ ಇನ್ನಿಂಗ್ಸ್ ಅನ್ನು ಆಡಿದ್ದಾರೆ ಕೂಡ.
ಪಟ್ಟಾಭಿ ಎಸೆತ ಚೆಂಡು, ಬೌಲರ್ಸ್ ಬ್ಯಾಕ್ ಆಟವನ್ನು ಆಡುವಂತ ಪ್ರಯತ್ನ. ನಾಗ ದಾಡಿನ ಮುಖಾಂತರವಾಗಿ KHP ಅಲ್ಲಿನ ಮತ್ತೊಂದು ಮ್ಯಾಕ್ಸಿಮಮ್ ಸಿಕ್ಸರ್ ಷಟ್ಕ, 6 ಓಟದ ಹೆಚ್ಚುವರಿ. Oh my goodness, what a shot! Out of the park, another maximum. ಬಾಲ್ ಅನ್ನ ಕಳೆದಾಗ್ತಾ ಇದೆ. 90ಕ್ಕೆ 4, 90 for 4. ಮತ್ತೆ ನಾಗ ಆನ್ ಸ್ಟ್ರೈಕ್. ಪಟ್ಟಾಭಿ 3ನೇ ಚೆಂಡಿಗಾಗಿ ಮತ್ತೆ ಬೀಸುವಂತ ಪ್ರಯತ್ನ. ದಾಂಡು ಚೆಂಡಿನ ಸಂಪರ್ಕ ಪಡ್ಕೊಳ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯನ್ನು ಗಮನಿಸಿದ್ರೆ ಯಾವುದೇ ಸಿಂಗಲ್ಸ್ ಅಥವಾ ಡಬಲ್ಸ್ ಮಾಡೋ ತರ ಕಾಣ್ತಾ ಇಲ್ಲ ಟೀಮ್ ಗೇಮ್ ಚೇಂಜರ್ಸ್. ಸಿಕ್ಸರ್ ಬೌಂಡ್ರೀಸ್ ಗಳದೇ ಲೆಕ್ಕಾಚಾರವನ್ನು ಮಾಡಿ ಪಂದ್ಯಾಟವನ್ನು ಆಡ್ತಾ ಇದೆ. ಪಟ್ಟಾಭಿ ಎಸೆದ ಚೆಂಡು ಡೀಪ್ ಎಕ್ಸ್ಟ್ರಾ ಕಟ್ಸ್ ಭಾಗದಲ್ಲಿ 1 ಓಟ, 2ನೇ ಓಟನ ಪಡ್ಕೊಳ್ಳುವಂತ ಪ್ರಯತ್ನ. ಓವರ್ ಥ್ರೋಸ್ ಆಗ್ತಾ ಇದೆ. 2ರ ಬದಲಿಗೆ 3ನೇ ಓಟವನ್ನ ಕೂಡ ಕಸಿತಾ ಇದ್ದಾರೆ. ಮೂರು ಓಟದ ಹೆಚ್ಚುವರಿ. ತಳೆದ ಒಟ್ಟು ಮೊತ್ತ 93, 93 for 4. ಶತಕದ ಹೊಸ್ತಿಲಲ್ಲಿರ್ತಕ್ಕಂಥ ಟೀಮ್ ಗೇಮ್ ಚೇಂಜರ್ಸ್ ಮೊದಲ ತಂಡ ಇಲ್ಲಿ 100+ ರನ್ಸ್ ಅನ್ನ ಮಾಡ್ತಾರ ಅಂತ ಕಾದು ನೋಡಬೇಕಾಗಿದೆ. ಕಟ್ ಮಾಡುವಂತಹ ಪ್ರಯತ್ನ. ಡೀಪ್ ಪಾಯಿಂಟ್ ಭಾಗದಲ್ಲಿ ನಿರಂಜನ್ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರಮೋದ್ 2 ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ದುಬಾರಿ ಓವರ್ ಆಗ್ತಾ ಇದೆ. ಮೊದಲ 2 ಚೆಂಡುಗಳು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ಸ್, ಆ ಬಳಿಕ ಡಾಟ್ ಬಾಲ್, ಆ ಬಳಿಕ ತ್ರಿವಳಿ ಓಟವನ್ನು ಕಂಡುಕೊಂಡ್ರು. ಇವಾಗ 5ನೇ ಎಸೆತ 2 ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಲಾಸ್ಟ್ ಬಾಲ್ ರಿಮೈನಿಂಗ್ ಇನ್ 7th ಓವರ್. ಮತ್ತೆ ಬೀಸುವಂತ ಪ್ರಯತ್ನ. ವೈಡ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಓಟದ ಸೇರ್ಪಡೆ. ವೈಡ್ ಬಾಲ್ 96, 96 for 4. Last 1 ball remaining in 7th over. Pramod on strike. ನಾನ್ ಸ್ಟ್ರೈಕರ್ ಭಾಗದಲ್ಲಿ ನಾಗ. ಪಟ್ಟಾಭಿ ಎಸ್ಗಾರ್ಕೆ ಭಾಗದಲ್ಲಿ. ಶಾರ್ಟ್ ರೈಸಿಂಗ್ ಆಗಿ ಎಸೆತವನ್ನು ಎಸೆಯುವಂತ ಪ್ರಯತ್ನವನ್ನ ಪಟ್ಟಾಭಿ ಮಾಡ್ತಾ ಇದ್ದಾರೆ. ಡಾಟ್ ಬಾಲ್ ಕೂಡ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊತಾ ಇದೆ. 7 ಓವರ್ಗಳ ಮುಕ್ತಾಯಕ್ಕೆ 96, 96 for 4. ಲಾಸ್ಟ್ ಓವರ್ ರಿಮೈನಿಂಗ್. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ 6 ಎಸೆತಗಳು ಬಾಕಿ ಉಳಿತಾ ಇದೆ. ಉಳಿದ 6 ಚೆಂಡು ಅದೆಷ್ಟು ಓಟವನ್ನ ಟೀಮ್ ಗೇಮ್ ಚೇಂಜರ್ಸ್ ಕಲೆ ಹಾಕ್ತಾರೆ ಅಂತ ನೋಡಬೇಕಾಗಿದೆ. ಎಸ್ಗಾರ್ಕೆ ಭಾಗದಲ್ಲಿ
ಅಂತಿಮವ್ರಿಗಾಗಿ ಮತ್ತೆ ಸರ್ವಣ ಸೈಡ್ ಆಫ್ ಬೌಲರ್. ಬಹಳಷ್ಟು ವರ್ಷಗಳಿಂದ ಟೆನ್ನಿಸ್ ಬಾಲ್ ಲೆಕ್ಕಾಚಾರವನ್ನು ಕಂಡ್ರೆ ಬಹಳಷ್ಟು ಒಂದು ಅತ್ಯುತ್ತಮವಾದಂತಹ ಒಂದು ಎಸ್ಗಾರಿಕೆಯನ್ನು ಮಾಡಬಲ್ಲಂತ ಟೆನ್ನಿಸ್ ಬಾಲಿನ ಮತ್ತೋರ್ವ ಅತ್ಯುತ್ತಮ ಆಟಗಾರ ಸರ್ವಣ ಅಂತಿಮ ಓವರಿಗಾಗಿ ನಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಲಾಸ್ಟ್ ಓವರ್ ರಿಮೈನಿಂಗ್. ಓಟಗಳು ಬರ್ತಾ ಇದೆ. ಕವರ್ಸ್ ಭಾಗದಲ್ಲಿ ಒಂದು ಓಟವನ್ನ ಲೆಗ್ ಬೈ ರೂಪದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಔಟ್ ರೈಡ್ ಆಗ್ತಾ ಇದೆ. ಶಾರ್ಟ್ ಥರ್ಡ್ ಬ್ಯಾಟ್ ಭಾಗದಲ್ಲಿ ಸ್ಟ್ರೈಕ್ ಬದಲಿಸುವ ಪ್ರಯತ್ನ. ಪ್ರಬೋಧ್ ರನ್ ಔಟ್. ಪ್ರಬೋಧ ಬ್ಯಾಕ್ ಟು ಪವಿಲಿಯನ್. 97ಕ್ಕೆ 5. 97 ಲಾಸ್ ಆಫ್ 5 ವಿಕೆಟ್ಸ್. ಟೀಮ್ ಗೇಮ್ ಚೇಂಜರ್ಸ್. ಹೊಸ ಬ್ಯಾಟರ್ ಹರಿಕಿರಣ್. ತೀರಾ ಎಡಗೂಟದ ಬಲಭಾಗದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ವೈಟ್ ಬಾಲ್ ಸೂಚನೆ ಬರ್ತಾ ಇದೆ. ಎಕ್ಸ್ಟ್ರಾ ಸೋಟದ ಹೆಚ್ಚುವರಿ. 98 98. ಲಾಸ್ಟ್ 4 ಬಾಲ್ ರಿಮೈನಿಂಗ್. ಮತ್ತೆ ಸರ್ವಣ. ಸರ್ವಣ ಎಸೆದ ಚೆಂಡು ಹೈ ಲಾಫ್ಟೆಡ್ ಶಾಟ್. ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ರನ್ನಿಂಗ್ ಕ್ಯಾಚ್ ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಸದ್ಯ 3 ಓಟವನ್ನ ಪಡ್ಕೊಳ್ತಾ ಇದ್ದಾರೆ ಈ ತ್ರಿವಳಿ ಓಟದ ಮುಖಾಂತರವಾಗಿ. ಟೀಮ್ ಗೇಮ್ ಚೇಂಜರ್ಸ್. ಟೀಮ್ ಸೆಂಚುರಿ ಶತಕವನ್ನ ಪೇರಿಸ್ತಾ ಇದೆ. 101 101. ಮೊದಲ ತಂಡ KHPL ಕರ್ನಾಟಕ ಹಾಟ್ ಬಾಲ್ ಪ್ರೀಮಿಯರ್ ಲೀಗ್ ಅಲ್ಲಿ ಈ ಒಂದು ದಾಖಲೆಯನ್ನು ಬರಿತಾ ಇದೆ. ಮತ್ತೆ ಬ್ಲಾಕ್ ಹೋಲ್ ಆಗಿ ಬೀಳ್ತಾ ಇದೆ. ಮಿಡ್ ವಿಕೆಟ್ ಭಾಗದಲ್ಲಿ ಮಾಡಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೊಡದ ಹೆಚ್ಚುವರಿ. ತಂಡದ ಮೊತ್ತ 102. 102 ಫಾರ್ 5 ವಿಕೆಟ್ಸ್. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಅಂತಿಮ 2 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ಮತ್ತೆ ವೈಡ್ ಬಾಲ್ ಸೂಚನೆ. ಎಕ್ಸ್ಟ್ರಾ ಸೋಟದ ಸೇರ್ಪಡೆ. ಅತಿಕ್ರಮ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 103 ಓಟಗಳು. 103. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ತೀರಾ ಸ್ಲಾಟ್ ಅಲ್ಲಿತ್ತು. ಕೌಕಾಗ್ ಸೀಮಾರೇಖೆ ಹೊರಭಾಗವನ್ನು ಕಂಡ್ಕೋತಾ ಇದೆ. ಮತ್ತೊಂದು ಮ್ಯಾಕ್ಸಿಮಮ್. ಬಾಲ್ ರಿಮೈನಿಂಗ್. ಅಂತಿಮ ಓವರ್ ಚಾಲ್ತಿ. 5ನೇ ಚೆಂಡು. ತೀರಾ ಸ್ಲಾಟ್ ಅಲ್ಲಿ ಇರ್ತಕ್ಕಂಥ ಚೆಂಡಿಗೆ ಪರ್ಫೆಕ್ಟ್ ಶಾಟ್. ಮತ್ತೆ ಬಹಳಷ್ಟು ಉತ್ತಮ ರೀತಿಯೊಂದು ಕನೆಕ್ಷನ್. ಡೀಪ್ ಫೈಲ್ ಭಾಗದಲ್ಲಿ ಷಟ್ಕ ಸಿಕ್ಸರ್.
ಓವರಲ್ಲೂ ಕೂಡ ಸರ್ವಣ ಸಿಕ್ಸರ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸದ್ಯ 8 ಓವರ್ಗಳ ಮುಕ್ತಾಯಕ್ಕೆ 115 ಟಾರ್ಗೆಟ್ ಸಂಖ್ಯೆ 116 ಓಟವನ್ನು ಪಡ್ಕೋಬೇಕಾಗಿದೆ ಟೀಮ್ ಬಾಬು 11 48 116. ಸದ್ಯ ಟೀಮ್ ಬಾಬು 11 ಪ್ಲೇಯಿಂಗ್ 11 ಲೆಕ್ಕಾಚಾರಕ್ಕೆ ಬಂದ್ರೆ ಪಟ್ಟಾಭಿ, ಸಾಗರ್ ಭಂಡಾರಿ, ನವೀನ್ ಚು, ಮ್ಯಾಡಿ, ನಸ್ರು, ಸರ್ವಣ, ನವೀನ್, ನಿರಂಜನ್, ಹೇಮಂತ್, ಅರುಣ್, ನಾಗಾ, ಸ್ಪರ್ಶಿತ್, ಈ ರೀತಿಯಾದಂತಹ ಒಂದು ಡೇಂಜರಸ್ ಪ್ಲೇಯಿಂಗ್ 11 ಇದೆ. ಖಂಡಿತವಾಗ್ಲೂ ಅಂತಿಮ ಕ್ಷಣದವರೆಗೂ ಈ ಅನುಭವಿ ಆಟಗಾರರು ಪಂದ್ಯಾಟವನ್ನು ಆಡಿದ್ರೆ 116ರ ಟಾರ್ಗೆಟ್ ಅನ್ನ ಖಂಡಿತವಾಗ್ಲೂ ಚೇಸ್ ಮಾಡುವಂತ ಟೀಮ್ ಅದ್ಯಾವ ರೀತಿಯಾಗಿ ಈ ಒಂದು ಪಿಚ್ಚಿಗೆ ಹೊಂದಿಕೊಂಡು ಈ ಒಂದು ಬೃಹತ್ ಮೊತ್ತವನ್ನು ಚೇಸ್ ಮಾಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ. 116ರ ಟಾರ್ಗೆಟ್ ಸಂಖ್ಯೆ 8 ಓವರ್ಗಳಲ್ಲಿ ಚೇಸ್ ಮಾಡಬೇಕಾಗಿದೆ ಟೀಮ್ ಬಾಬು 11. ಅಲ್ಲಿ ಫೀಲ್ಡಿಂಗ್ ಟೀಮ್ ಆದಷ್ಟು ಬೇಗನೆ ಬರಬೇಕು. ಸದ್ಯ ಮೊದಲ ಇನ್ನಿಂಗ್ಸ್ ಮುಕ್ತಾಯ, ಚೇಸಿಂಗ್ ಪ್ರಕ್ರಿಯೆ ಆರಂಭವನ್ನು ಕಂಡುಕೊಳ್ಳುತ್ತೆ. ಮುಂದಿನ ಹಂತಕ್ಕಾಗಿ ಮತ್ತೆ ಉತ್ತರ ಕರ್ನಾಟಕದ ಧ್ವನಿ ರಾಕೇಶ್ ಶಿರಸಿ ಮುಂದಿನ ವಿದ್ಯಮಾನವನ್ನು ತಿಳಿಸುತ್ತಾರೆ.
ಕಾದು ನವೀನ್ ಚು ಹಾಗೂ ವಿಘ್ನೇಶ್ ಪಟ್ಟಾಪಿ ಆರಂಭಿಕ ಜೋಡಿ ಯಾವ ರೀತಿ ಪ್ರಾರಂಭವನ್ನ ಪಡೆದುಕೊಳ್ಳುತ್ತಾರೆ ತಮ್ಮ ತಂಡಕ್ಕಾಗಿ ಅಂತ. Let's begin the second innings. First ball. Let's play. ಪುಲ್ ಮಾಡಿದ್ದಾರೆ. ಟಾಪ್ ಪೇಜ್ ಆಗ್ತಾ ಇದೆ. ಲಕ್ಕಿ ರನ್ಸ್ 4 ರನ್ಗಳೊಂದಿಗೆ ತಂಡದ ಖಾತೆ ಆರಂಭವಾಗ್ತಾ ಇದೆ. 4 ರನ್ಗಳು. ಕಟ್ ಮಾಡಿದ್ದಾರೆ. ಕವರ್ಸ್ ನಲ್ಲಿ ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಡಾಟೆಡ್ ಡೆಲಿವರಿ. ಶಂಶಾದ್ ತಮ್ಮ ಕೋಟದ ಪ್ರಥಮ ಓವರ್ನ ಎಸೆಯುತ್ತಾ ಇದ್ದಾರೆ. ಕಾಲೇಜ್ ರೋಡ್ ತುದಿಯಿಂದ ಸ್ಟ್ರೈಕ್ ನಲ್ಲಿ ನವೀನ್ ಚು. ಬಾರಿ ಎಳೆದು ಬರ್ತಾರೆ. ಟಾಪ್ ಏಜ್ ಗಾಳಿಯಲ್ಲಿ ಚೆಂಡು. ಮೊದಲನೇ ವಿಕೆಟ್ ಪತನವಾಗ್ತಾ ಇದೆ. ಕಾಟ್ ಬಿಹೈಂಡ್. ಮೊದಲನೇ ಆಘಾತ ಅನುಭವಿಸ್ತಾ ಇದೆ ಟೀಮ್ ಬಾಬು 11 ನವೀನ್ ಚು ಅವರ ರೂಪದಲ್ಲಿ. ಕರ್ನಾಟಕದ ಕ್ರಿಸ್ ಗೈಲ್ ಎಂದೇ ಖ್ಯಾತಿ ಪಡೆದಿರುವ ಸಾಗರ್ ಭಂಡಾರಿ ಕೇವಲ ಕರ್ನಾಟಕವಲ್ಲ ಗೆಳೆಯರೇ, ಇತ್ತೀಚಿನ ದಿನಗಳಲ್ಲಿ ಮಧ್ಯಪ್ರದೇಶ, ಒರಿಸ್ಸಾ, ಛತ್ತೀಸ್ಗಢ, ಭಾರತದ ಮಧ್ಯ ರಾಜ್ಯಗಳಲ್ಲೂ ಕೂಡ ತನ್ನದೇ ಆದಂಥ ಛಾಪು ಮೂಡಿಸುತ್ತಿರುವಂತಹ ಈ ಆಟಗಾರ ಈ ಒಂದು ಮೈದಾನದಲ್ಲಿ ಏನು ಮಾಡ್ತಾರಂತ ಕಾದು ನೋಡಬೇಕಾಗಿರುವಂಥ ಪ್ರಶ್ನೆ. ಶಂಶಾದ್ ಅಷ್ಟು ಸಾಗರ್. ಮೊದಲನೇ ಎಸೆತ ವೆಲ್ಕಮ್ ಮಾಡಿದ್ದಾರೆ ಸಿಕ್ಸರ್ ಮೂಲಕ ಶಂಶಾದ್ ಅವರನ್ನ ಸಾಗರ್ ಭಂಡಾರಿ. ವೆಲ್ಕಮ್ ಟು KHPL ಸಾಗರ್ ಭಂಡಾರಿ. ತಂಡದ ಮೊತ್ತ 10ಕ್ಕೆ ಏರಿಕೆ. ಪ್ರಥಮ ಓವರ್ನ ಪ್ರಗತಿಯಲ್ಲಿ ಕೊನೆಯ 2 ಎಸೆತಗಳು ಬಾಕಿ ಇದೆ. ಕೊನೆಯ 2 ಎಸೆತಗಳು ಬಾಕಿ ಇರುವಂತೆ ಸ್ಟ್ರೈಕ್ ನಲ್ಲಿ ಸಾಗರ್ ಭಂಡಾರಿ. ಕಟ್ ಮಾಡಿದ್ದಾರೆ. ಪಾಯಿಂಟ್ ಹಾಗೂ ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ನತ್ತ ಚೆಂಡು. 4 ರನ್ಗಳು. ಯಾವುದೇ ಅವಕಾಶವಿಲ್ಲ ಕ್ಷೇತ್ರ ರಕ್ಷಕರಿಗೆ. 4 ರನ್ಗಳು. ಕನೆಕ್ಟಿಂಗ್ ಬ್ರಿಟಾನಿಯಾ ಬಿಸ್ಕೆಟ್. ಟಿನ್ ಟಿನ್ ಟಿನ್. ಆಕರ್ಷಕವಾದಂತ ಹೊಡೆತ. ನೇರ ದಿಟ್ಟ ನಿರಾಂತರ ಔಟ್ ಆಫ್ ದ ಪಾರ್ಕ್. 6 ಓಟಗಳು. ಸಿಕ್ಸರ್.
ಓ, ನೋ ಮ್ಯಾನ್ಸ್ ಲ್ಯಾಂಡ್ ಅಲ್ಲಿ ಬ್ಯಾಕ್ ರನ್ನಿಂಗ್ ಕ್ಯಾಚ್. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಕಾದು ನೋಡಬೇಕು. ಅಲ್ಲಿ ಸುಲಭವಾಗಿ 3 ರನ್ ಅನ್ನ ಪಡೆದುಕೊಳ್ಳಲು ಯಶಸ್ವಿ ಆಗ್ತಾ ಇದ್ದಾರೆ. ಎಲ್ಲೋ ಒಂದು ಬದಿಯಲ್ಲಿ ಕ್ಷೇತ್ರ ರಕ್ಷಕರ ಕೊಂಚ ವೈಫಲ್ಯ ಕಂಡು ಬರ್ತಾ ಇದೆ. ಮೊದಲನೇ ಓವರಲ್ಲಿ ಸಾಗರ್ ಭಂಡಾರಿ ಎದುರಾಳಿ ತಂಡವನ್ನು ಬ್ಯಾಕ್ ಫುಟ್ ಅಲ್ಲಿ ತಳ್ಳಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. 3 ರನ್ಗಳೊಂದಿಗೆ ತಂಡದ ಮೊತ್ತ 23. 1 ವಿಕೆಟ್ ನವೀನ್ ಚೂ ಅವರ ರೂಪದಲ್ಲಿ ಪತನವಾಗಿದೆ. ಪೆವಿಲಿಯನ್ ತುದಿಯಿಂದ ಬೌಲಿಂಗ್ ನಲ್ಲಿ ದೀಪು. ಶಾರ್ಟ್ ಪಿಚಸ್ ದಂತ ಪುಲ್ ಮಾಡಲು ಪ್ರಯತ್ನ. ಬ್ಯಾಟಿಂಗ್ ಬಾಲಿಂಗ್ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ಗೂಟ ರಕ್ಷಕರ ಕೈಯಲ್ಲಿ ಚೆಂಡು. ಡಾಟೆಡ್ ಡೆಲಿವರಿ. ಬೃಹತ್ ಮೊತ್ತವನ್ನ ಚೇಸ್ ಮಾಡ್ತಾ ಇದೆ ಬಾಬು 11 ತಂಡ. ಓ, ಬಾಟಮ್ ಮ್ಯಾಚ್. ಗಾಳಿಯಲ್ಲಿದೆ ಚೆಂಡು. ವಿಕೆಟ್ ಪತನವಾಗ್ತಾ ಇದೆ. ದ ಬಿಗ್ ಫಿಶ್ ಈಸ್ ಇನ್ ದ ಬಾಸ್ಕೆಟ್. ತುಂಬಾ ನಿರಾಸೆಯೊಂದಿಗೆ ಸಾಗರ್ ಅವರು ನಿಧಾನಗತಿಯಲ್ಲಿ ಪೆವಿಲಿಯನ್ ಹತ್ತ ಹೆಜ್ಜೆ ಆಗ್ತಾ ಇದ್ದಾರೆ. ಎಳೆದು ಬಾರಿಸಲು ಪ್ರಯತ್ನ ಪಟ್ಟರು, ಬಟ್ ಎಡ್ಜ್ ಆಗಿ ವಿಕೆಟ್ ಪತನವಾಗ್ತಾ ಇದೆ. ನಾಗ ಇವರು ಕೂಡ ಆ ಒಂದು ಕ್ಷಮತೆ ಇದೆ. ಏಕಾಂಗಿಯಾಗಿ ಯಾವುದೇ ಸಮಯದಲ್ಲೂ ಕೂಡ ಏಕಾಂಗಿಯಾಗಿ ಪಂದ್ಯವನ್ನ ಗೆಲುವಿನತ್ತ ಮುನ್ನಡೆಸುವ ಸಾಮರ್ಥ್ಯ ಈ ಆಟಗಾರನಲ್ಲಿದೆ ಗೆಳೆಯರೇ. ಅದೇ ರೀತಿ ಗೇಮ್ ಚೇಂಜರ್ಸ್ ತಂಡ ರೆಗ್ಯುಲರ್ ಆಗಿ ವಿಕೆಟ್ಸ್ ಅನ್ನ ತೆಗೆದುಕೊಳ್ಳಲೇಬೇಕು. ಯಾಕಂದ್ರೆ ಈಗಾಗಲೇ ನಮ್ಮ ಸಹ ಕಾಮಿಟೇಟರ್ ಅಬ್ಬಾಸ್ ಅವರು ಹೇಳಿದಾಗೆ 11 ಜನ ಬ್ಯಾಟಿಂಗ್ ಲೈನ್ ಅಪ್ ಉತ್ತಮವಾಗಿದೆ ಟೀಮ್ ಬಾಬು 11 ತಂಡದು. ಶಫಲ್ ಆಗಿ ಅಕ್ರಾಸ್ ದ ಲೈನ್ ಫೈನ್ ಲೆಗ್ ಅಂತ ಎಳೆದು ಬಾರಿಸಲು ಪ್ರಯತ್ನ. ಡಾಟೆಡ್ ಡೆಲಿವರಿ ಚುಕ್ಕಿ ಎಸ್ತ. ಸಾಗರ್ ಭಂಡಾರಿ ಅವರ ಒಂದು ಮೊಮೆಂಟಮ್ ಅನ್ನ ಯಾವ ರೀತಿ ಕಂಟಿನ್ಯೂ ಮಾಡುತ್ತಾರೆ ಬ್ಯಾಟ್ಸ್ಮನ್ಗಳು ಕಾದು ನೋಡಬೇಕಾಗಿದೆ. ಓ, ಬ್ಯಾಟ್ ಬಾಲ್. ಇಟ್ಸ್ ಅ ಬ್ಯಾಟ್ ಬಾಲ್. ಹಾಫ್ ಪಿಚ್ ಡೆಲಿವರಿ. ತುಂಬಾ ಟೈಮ್ ಇತ್ತಲ್ಲಿ ರಿವರ್ಸ್ ಬಾರಿಸಲು ಕಾದು ಅಂಪೈರ್ ತೀರ್ಮಾನ. ಸಿಕ್ಸರ್. ಎರಡು ವಿಕೆಟ್ಗಳನ್ನಷ್ಟಕ್ಕೆ. ಇನ್ನುಳಿದಂತ 6 ಓವರ್ಗಳಲ್ಲಿ 83 ರನ್ ಅವಶ್ಯಕತೆ. 36 ಎಸೆತ, 83 ರನ್ನಿನ ಅವಶ್ಯಕತೆ ಬಾಬು 11 ತಂಡಕ್ಕೆ. ಕಾದು ನೋಡೋಣ ಯಾವ ತಂಡದ ಕೊರಳಿಗೆ ವಿಜಯದ ಮಾಲೆ ಅಂತ. ಈಗಾಗಲೇ ಟ್ರೋಫಿ ಫೈಟರ್ಸ್ ತಂಡ ಯಾವ ರೀತಿಯಾಗಿ ಅರ್ಜುನ್ ಅವರ ಏಕಾಂಗಿ ರನ್ ಚೇಸ್ ಮೂಲಕ ಒಂದು ಗೆಲುವುದನ್ನು ದಾಖಲಿಸಿದೆ. ಅದೇ ರೀತಿ ನಾನು ವೇದಿಕೆ ಹತ್ರ ನೋಡ್ತಾ ಇದ್ದೇನೆ. ಮತ್ತೆ ಉತ್ತರ ಕರ್ನಾಟಕ ಭಾಗದ ಆಟಗಾರರು KSPL ನಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಪಡೆದಂಥ ಮುತ್ತು ನಾಯ್ಕ್, ಬಾಗಲಕೋಟೆ ಜಿಲ್ಲೆಯ ಬೆಳಿಗ್ಗೆ ಮುತ್ತು ನಾಯ್ಕ್ ಹಾಗೂ ಬಾಗಲಕೋಟೆ ತಾಲೂಕಿನ ಗುಳೇದಗುಡ್ಡದ ಅನಿಲ್ ಹಾಗೂ ಹುಬ್ಬಳ್ಳಿಯ ಸಲೀಂ ಅವರು ಕೂಡ ಆಗಮಿಸ್ತಾ ಇದ್ದಾರೆ.
ಶಂಶಾದ್ ತಮ್ಮ ಕೋಟದ ಶಂಶಾದ್ ಅಲ್ಲವ ಅಕ್ಷಯ್ ಪಾಟೀಲ್ ಬೌಲಿಂಗ್ ನಲ್ಲಿ ಬದಲಾವಣೆ. ಬೌಲಿಂಗ್ ನಲ್ಲಿ ಅಕ್ಷಯ್ ಪಾಟೀಲ್ ಮ್ಯಾನ್ ಫ್ರಮ್ ಗುಲ್ಬರ್ಗ ತೊಗರಿ ನಾಡು ಗುಲ್ಬರ್ಗದಿಂದ ಬರುವಂತಹ ಆಟಗಾರ. ಕ್ಯಾಚ್ಗಾಗಿ ಮನವಿ ಇದೆ. ಮೊದಲನೇ ಎಸೆತದಲ್ಲೇ ವಿಕೆಟ್ ಪತನವಾಗ್ತಾ ಇದೆ. ಅಕ್ಷಯ್ ಪಾಟೀಲ್ ವಿಘ್ನೇಶ್ ಪಟ್ ನಸ್ರು ಹಾಗೂ ಗಿಳಿಯಾರು ನಾಗ ಒಂದು ಪಾರ್ಟ್ನರ್ಶಿಪ್ ನ ಅವಶ್ಯಕತೆ ಖಂಡಿತವಾಗಿಯೂ ಕೂಡ ಈಗ ಎದ್ದು ಕಾಣ್ತಾ ಇದೆ ಬಾಬು 11 ತಂಡಕ್ಕೆ. ಅದೇ ರೀತಿ ಅತ್ಯಂತ ಸಂಘಟಿತ ಬೌಲಿಂಗ್ ಪ್ರದರ್ಶನ ಗೇಮ್ ಚೇಂಜರ್ಸ್ ತಂಡದ ಬೌಲರ್ ಹಾಗೂ ಫೀಲ್ಡರ್ಗಳನ್ನು ಮೆಚ್ಚಲೇಬೇಕು ಸರ್. ಈ ಸಮಯದಲ್ಲಿ ಬಲಿಷ್ಠ ತಂಡವನ್ನು ಕಟ್ಟಿ ಹಾಕಲು ಯಶಸ್ವಿ ಆಗಿದ್ದಾರೆ ತಕ್ಕ ಮಟ್ಟಿಗೆ. ಈಗ ಮತ್ತೊಮ್ಮೆ ಅಕ್ಷಯ್ ಟು ನಸ್ರು. ಬೌನ್ಸರ್ ಎಸೆತ. ವೈಡ್ ಕಾಲ್ ಫ್ರಮ್ ದ ಅಂಪೈರ್. ಅಗಲವಾದ ಎಸೆತ. ಮಳೆ ಇಲ್ಲದ ಬೆಳೆ, ಕಾಡಿಲ್ಲದ ನಾಡು, ಶಿಕ್ಷಕರಿಲ್ಲದ ಶಾಲೆ, ಊಟಕ್ಕಿಲ್ಲದ ಉಪ್ಪಿನಕಾಯಿ, ಬಾಲ್ ಇಲ್ಲದೆ 1 ರನ್, ಎಲ್ಲ ವೇಸ್ಟ್ ವೇಸ್ಟ್ ವೇಸ್ಟ್. ಅಂಡ್ 1 ಬೌನ್ಸ್. ಓವರ್ಗೆ 1 ಬೌನ್ಸ್ ಅನ್ನ ಕೊಟ್ಟಿದ್ದಾರೆ ನಿರ್ಣಾಯಕರು. ಅಕ್ಷಯ್ ಟು ನಸ್ರು. ಸ್ಲೋವರ್ 1 ಪಿಕ್ ಮಾಡಿದ್ದಾರೆ. ಕವರ್ಸ್ ಹತ್ರ ಅಲ್ಲಿ ಫೀಲ್ಡರ್ ಪ್ರೊಡಕ್ಷನ್ ಇದೆ. ಅಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಇಲ್ಲಿ ಕ್ಯಾಚ್ ಬಿಟ್ರ ಅಥವಾ ಮ್ಯಾಚ್ ಬಿಟ್ರ ಅನ್ನುವ ಪ್ರಶ್ನೆಗೆ ಉತ್ತರ ಮುಂದಿನ ಹಂತಗಳಲ್ಲಿ ಸಿಗಲಿದೆ. ದ ಡೇಂಜರಸ್ ಬ್ಯಾಟ್ಸ್ಮನ್ ನಸ್ರು ಅವರಿಗೆ ಒಂದು ಜೀವದಾನ. ನಾವು ಹಲವಾರು ಪಂದ್ಯಾವಳಿಗಳೆಲ್ಲ ನೋಡಿದ್ದೇವೆ. ಒಳ್ಳೆಯ ಆಟಗಾರರಿಗೆ ಜೀವದಾನ ಸಿಕ್ಕರೆ ಖಂಡಿತವಾಗಿ ಕೂಡ ಅದರ ಲಾಭವನ್ನು ಪಡೆಯಲು ಯಶಸ್ವಿ ಆಗ್ತಾರೆ. 2 ರನ್ಗಳೊಂದಿಗೆ ತಂಡದ ಮೊತ್ತ 36. 3 ವಿಕೆಟ್ ನಷ್ಟಕ್ಕೆ. ವಿಕೆಟ್ ಕಾಲಮ್ಸ್ ಅಲ್ಲಿ 4 ಆಗಬೇಕಿತ್ತು, ಬಟ್ ಕ್ಯಾಚ್ ಡ್ರಾಪ್ ಆಗಿದೆ. ಮತ್ತೊಮ್ಮೆ ಅಕ್ಷಯ್ ಸ್ವಿಂಗ್ ಅಂಡ್ ಮಿಸ್, ಎಳೆದು ಬಾರಿಸಲು ಪ್ರಯತ್ನ. ಮತ್ತೊಮ್ಮೆ ಡಾಟೆಡ್ ಡೆಲಿವರಿ. ನೇರವಾಗಿ ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟವಿಲ್ಲ. ಸಮಬಲದ ಹೋರಾಟ ನಡೀತಾ ಇದೆ. ರೋಮಾಂಚಕಾರಿ ಪಂದ್ಯ. ಮೂವತ್ಮೂರು ಎಸೆತಗಳಲ್ಲಿ 80 ಓಟಗಳ ಅವಶ್ಯಕತೆ. ಮತ್ತೊಂದು ಸ್ಲೋವರ್ 1. ಶಾರ್ಟ್ ಪಿಚ್ ಲೈನ್ ಡೆಲಿವರಿ. ಶಾರ್ಟ್ ಕವರ್ಸ್ ನಲ್ಲಿ ಕ್ಷೇತ್ರ ರಕ್ಷಣೆ. 1 ರನ್ಗಳ ಸೇರ್ಪಡೆ. ಗೇಮ್ ಚೇಂಜರ್ಸ್ ತಂಡ ಮೈದಾನದಲ್ಲಿ ಸಂಘಟಿತ ಎದ್ದು ಕಾಣ್ತಾ ಇದೆ. ನಾವು ನೋಡಬಹುದು ಪ್ರತಿಯೊಂದು ಬಾಲ್ಗೂ ಚೀರ್ ಅಪ್ ಬರ್ತಾ ಇದೆ. ಡಗ್ಔಟ್ ನಲ್ಲಿ ಕೂಡ ಮಾಲಕರು ಕೂಡ ಚೀರ್ ಅಪ್ ಮಾಡ್ತಾ ಇದ್ದಾರೆ ತಮ್ಮ ತಂಡಕ್ಕೆ. ಮತ್ತೊಮ್ಮೆ ಅಕ್ಷಯ್. ಈ ಬಾರಿ ಸ್ಟ್ರೈಕ್ ನಲ್ಲಿ ಗಿಳಿಯಾರ ನಾಗ. ಮತ್ತೊಂದು ಬೌನ್ಸರ್. ಡಾಟ್ ಬಾಲ್. ಉತ್ತಮವಾದಂತಹ ವೇರಿಯೇಷನ್, ಪೇಸ್ ವೇರಿಯೇಷನ್ ಮಾಡ್ತಾ ಇದ್ದಾರೆ ಅಕ್ಷಯ್ ಪಾಟೀಲ್. ದೂರದ ತೊಗರಿ ನಾಡು ಕಲಬುರಗಿ, ಹಳೆಯ ಹೆಸರು ಗುಲ್ಬರ್ಗದಿಂದ ಬರುವಂತಹ ಆಟಗಾರ. ಮತ್ತೊಮ್ಮೆ ಉತ್ತಮವಾದಂತಹ ಹೊಡೆತ. ಮಿಡ್ ಆಫ್ ನಲ್ಲಿ ಕ್ಷೇತ್ರ ರಕ್ಷಣೆ. ಡಾಟೆಡ್ ಡೆಲಿವರಿ. ಓವರ್ ಮುಕ್ತಾಯದ ಸೂಚನೆ ನಿರ್ಣಾಯಕರಿಂದ. 3 ಓವರ್ಗಳ ಮುಕ್ತಾಯಕ್ಕೆ ಸಾಗರ್ ಭಂಡಾರಿ ಅವರ ವಿಕೆಟ್ ಪತ್ರದೊಂದಿಗೆ ರನ್ಗಳ ಬರಿ ಕೂಡ ಕಡಿಮೆ ಆಗ್ತಾ ಇದೆ. ಕೇವಲ 37, 3 ವಿಕೆಟ್ಗಳ ನಷ್ಟಕ್ಕೆ.
ಇದೇ ರೀತಿಯಾದಂತಹ ಹೊಡೆತಗಳ ಅವಶ್ಯಕತೆ ಇದೆ ಈಗ ನಸ್ರು ಹಾಗೂ ನಾಗ ಅವರಿಗೆ. ಮತ್ತೊಂದು ಲಕ್ಕಿ ರನ್ಸ್ ಔಟ್ ಸೈಡ್ ಏಜ್, ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ನಸ್ರು ಅವರ ಬ್ಯಾಟ್ ನಿಂದ ಹೊರ ಚಿಮ್ತಿರುವ ಹಾಗೆ ಮುಂದಿನ ಪಂದ್ಯಕ್ಕಾಗಿ ಎರಡು ತಂಡಗಳು ಸಿದ್ಧತೆಯಲ್ಲಿವೆ. ಎರಡು ಬಲಿಷ್ಠ ತಂಡಗಳ ಮಧ್ಯೆ ಮುಂದಿನ ಪಂದ್ಯ. ಒಂದು ಬದಿಯಲ್ಲಿ ಡ್ರೀಮ್ ಡಿಫೆಂಡರ್ಸ್ ವರ್ಸಸ್ ಮತ್ತೊಂದು ಬದಿಯಲ್ಲಿ ಟೀಮ್ ಏಕದಂತ. ಮುಂದಿನ ಪಂದ್ಯ ಎರಡು ತಂಡದವರು ಸಿದ್ಧತೆಯಲ್ಲಿರಬೇಕು. ತಂಡದ ಮೊತ್ತದಲ್ಲಿ ಏರಿಕೆ 45, 3 ವಿಕೆಟ್ ನಷ್ಟಕ್ಕೆ ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ಈ ಒಂದು ಓವರ್ನಲ್ಲಿ ಅಡ್ವಾಂಟೇಜ್ ಬಾಬು 11, ಮತ್ತೊಮ್ಮೆ ಅಶೋಕ್ ಯಾದವ್. ಚಿಕ್ಕಿ ಶಾಟ್ ಗ್ಯಾಪ್ ನಲ್ಲಿ ಹೋಗ್ತಾ ಇದೆ, ಅಲ್ಲಿ ಕ್ಲಾಸಿಕಲ್ ಶಾಟ್ ಫ್ರಮ್ ನಸ್ರು ಅಂತ ಹೇಳ್ಬೋದು. ಚಕ್ಯತೆಯ ಬ್ಯಾಟಿಂಗ್ ಪ್ರದರ್ಶನ ಕಂಡು ಬರ್ತಾ ಇದೆ. ಯಾವುದೇ ರೀತಿಯ ಪವರ್ ಯೂಸ್ ಮಾಡಲು ಜಸ್ಟ್ ಸ್ಲೈಸ್ ಮಾಡಿದ್ದಾರೆ ಚೆಂಡನ್ನ. ಸ್ಲಿಪ್ ಗಲಿಯಲ್ಲಿ 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಹೈಟ್ರಿಕ್ ಬೌಂಡ್ರೀಸ್ ನಸ್ರು ಅವರ ಬ್ಯಾಟ್ನಿಂದ ಹೊರಚಿಮ್ತಾ ಇದೆ. ಈ ಒಂದು ಹೈಟ್ರಿಕ್ ಬೌಂಡ್ರಿಯೊಂದಿಗೆ ತಂಡದ ಮೊತ್ತದಲ್ಲಿ ತಂಡದ ಒಟ್ಟು ಮೊತ್ತ 49, 3 ವಿಕೆಟ್ ನಷ್ಟಕ್ಕೆ 4ನೇ ಓವರ್ನ ಪ್ರಗತಿಯಲ್ಲಿ. ಕೊಂಚ ಮಾತುಕತೆಯಲ್ಲಿ ತಲ್ಲೀನರಾಗಿದ್ದಾರೆ ಹೈಟ್ರಿಕ್ ಬೌಂಡ್ರೀಸ್ ನಸ್ರು ಅವರ ಬ್ಯಾಟಿಂದ. ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ನಸ್ರು. ಒಂದು ದೊಡ್ಡ ಬ್ಯಾಟಿಂಗ್ ಲೈನ್ ಅಪ್ ಹೊಂದಿದೆ ಬಾಬು 11. ಮತ್ತೊಂದು ಮಗದೊಂದು ಸೇಮ್ ಬಾಲ್ ಸೇಮ್ ಬಟ್ ಸೇಮ್ ರಿಸಲ್ಟ್. 4 ಎಸೆತಗಳಲ್ಲಿ 4 ಬೌಂಡ್ರಿಗಳನ್ನ ಬಾರಿಸಿದ್ದಾರೆ ನಸ್ರು. ಈ ರೀತಿಯಾದಂತಹ ಶಾರ್ಟ್ ಪಿಚ್ ಎಸೆದು ಬಟ್ ಫೀಲ್ಡ್ ಸೆಟ್ಟಿಂಗ್ ಎಲ್ಲೋ ಒಂದು ಬದಿಯಲ್ಲಿ ಫೀಲ್ಡ್ ಸೆಟ್ಟಿಂಗ್ ತಕ್ಕಂತೆ ಬಾಲ್ಗಳನ್ನು ಎಸೆತಾ ಇಲ್ಲ ಅಶೋಕ್ ಅವರು. ತಂಡದ ಮೊತ್ತದಲ್ಲಿ ಭಾರಿ ಏರಿಕೆ 53, 3 ವಿಕೆಟ್ ನಷ್ಟಕ್ಕೆ. ರಿಕ್ವೈರ್ಡ್ ರನ್ ರೇಟ್ ಕೊಂಚ ಕಡಿಮೆ ಆಗ್ತಾ ಇದೆ ಈಗ. 26 ಎಸೆತ, 63 ರನ್ನಿನ ಅವಶ್ಯಕತೆ. 26ಕ್ಕೆ 63. ಸ್ಟ್ರೈಕ್ ನಲ್ಲಿ ನಸ್ರು, ನಾನ್ ಸ್ಟ್ರೈಕ್ ನಲ್ಲಿ ಗಿಳಿಯಾರ್ ನಾಗ, ಬೌಲಿಂಗ್ ನಲ್ಲಿ ಅಶೋಕ್. ಪುಲ್ ಮಾಡಿದ್ದಾರೆ, ಬ್ಯಾಕ್ ಫುಟ್ ಅಲ್ಲಿ ಪುಲ್ ಮಾಡಿದ್ದಾರೆ. 6 ಓಟಗಳು. ಮೊದಲನೇ ದಿನದ 2ನೇ ಪಂದ್ಯ ನಡೀತಾ ಇದೆ. ಮುಂದಿನ ವೀಕ್ಷಕ ವೇಣನ ನನ್ನ ಆತ್ಮೀಯ ಸಹೋದರ ಉಮೇಶ್, ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿಯ ಉಮೇಶ್ ಅವರಿಗೆ ನೀಡ್ತಾ ಇದ್ದೇನೆ. ಸ್ವಾಗತ ಉಮೇಶ್ ಅವರೇ.
ಅಂತಿಮ 24 ಕೆಲಸಗಳು ಬಾಕಿ ಉಳಿತಾ ಇದೆ. 53 ಓಟುಗಳು ಬರಬೇಕಾಗಿದೆ ಜಯಕ್ಕಾಗಿ. ಅದ್ಯಾವ ಎಸ್ಗಾರನ ಪರಿಚಯಿಸ ನೋಡಬೇಕಾಗಿದೆ 5ನೇ ಹಬ್ಬವರೆಗಾಗಿ. ಈ ಪಂದ್ಯ ಸಮಾಪ್ತಿಯಾಗಿ ಅಂತಿಮ 4 ಓವರ್ಗಳು ಮಾತ್ರ ಬಾಕಿ ಉಳಿತಾ ಇದೆ. ಇದಾದ ಬಳಿಕ ದಿನದ 3ನೇ ಪಂದ್ಯ ಕಡ ಒಳಭಾಗದಲ್ಲಿ ಸಾಗಿ ಬರಲಿಕ್ಕಿದೆ ಕೂಡ. ಅದ್ಯಾವ ಎಸ್ಗಾರನ ಪರಿಚಯಿಸ ನೋಡಬೇಕಾಗಿದೆ. ಅಕ್ಷಯ್ ಪಾಟೀಲ್ ಅವರನ್ನು ಬಳಸುವ ಪ್ರಯತ್ನಗಳು ಸಾಗ್ತಾ ಇದೆ ಕೂಡ. ಗಿಳಿಯಾರು ನಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ರಿವರ್ಸ್ ಶಾಟ್ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಅಕ್ಷಯ್ ಪಾಟೀಲ್ ಓಟವನ್ನು ಬಿಟ್ಕೊಳ್ತಾ ಇಲ್ಲ. ನಡುವೆ ಡಾಲ್ ಬಾಲ್ಗಳ ಸೇರ್ಪಡೆಯನ್ನು ಕಾಣುತ್ತಾ ಇದೆ. ಆರಂಭಿಕ ಹಂತದಲ್ಲಿ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸಿರತಕ್ಕಂಥ ಗೇಮ್ ಚೇಂಜರ್ಗಳ ತಂಡ 115 ಓಟವನ್ನು ದಾಖಲಿಸಿದ್ದಾರೆ. ಈಗಾಗಲೇ ಎಸ್ಗಾರ್ ಬಹಳಷ್ಟು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದ್ದಾರೆ ಕೂಡ. 63 ರನ್ ಸ್ಥಗಿತವನ್ನು ಕಾಣುತ್ತಾ ಇದೆ. ಎರಡನೆಯ ಚೆಂಡು ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ಕಾಣುತ್ತಾ ಇದೆ. ಬಲವಾದ ಮನವಿಯನ್ನು ರವಾನಿಸಿದ್ರು. ಮನವಿಗೆ ಪುರಸ್ಕಾರವನ್ನು ಅಂತಿಮ ತೀರ್ಪುಗಾರ ನೀಡ್ತಾ ಇಲ್ಲ. ಅದೇ ರೀತಿಯ ಸೂಚನೆ ರವಾನಿಸ ನೋಡಬೇಕಾಗಿದೆ. ಪಂದ್ಯಾಟವನ್ನು ಮುಂದುವರಿಸಿನದಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ ಕೂಡ. ಬೆಳಗಿನ ಶುಭ ಮುಂಜಾನೆ ಬಹಳಷ್ಟು ವ್ಯವಸ್ಥಿತವಾಗಿ ಭಾಗದಲ್ಲಿ ಶುಭಾರಂಭ ಕಂಡಂತ ಕರ್ನಾಟಕ ರಾಜ್ಯದ ಅತಿ ಶ್ರೀಮಂತಿಕೆಯ ಕರ್ನಾಟಕ ಫುಟ್ಬಾಲ್ ಪ್ರೀಮಿಯರ್ ಲೀಗ್ 2026 ಪಂದ್ಯಾಕೂಟ ಬಹಳಷ್ಟು ಉತ್ತಮ ರೀತಿಯಾಗಿ ಮುಂದುವರಿಕೆ ಹಾದಿಯನ್ನು ಕಾಣುತ್ತಾ ಇದೆ. ಮತ್ತೆ ಪಂದ್ಯ ಮುಂದುವರಿಕೆ ಹಾದಿಯನ್ನು ಕಾಣುತ್ತಾ ಇದೆ. ಗಿಳಿಯಾರು ನಾಗ ಸ್ಟ್ರೈಕಲ್ಲಿದ್ದಾರೆ. ನಟನರ ಹೊಳತನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗುತ್ತಾ ಇದೆ. ದಾಳು ಚೆಂಡಿನ ಸಂಪರ್ಕವನ್ನು ಕಾಣುತ್ತಾ ಅಕ್ಷಯ್ ಪಾಟೀಲ್ ಒಂದೆಡೆ ಸುಂದರತೆಯ ಚೆಂಡನ್ನು ದಾಖಲಿಸಲು ಡಾಳ್ವಾಳ ಸೇರ್ಪಾಡೆ. ಗೇಮ್ ಚೇಂಜರ್ ತಂಡ ಈ ಒಂದು ಪಂದ್ಯವನ್ನು ಜಯಿಸಬಲ್ಲ ಲೆಕ್ಕಾಚಾರವನ್ನು ಕಾಣುತ್ತಾ ಇದೆ ಕೂಡ. 115 ಮೊತ್ತವನ್ನು ದಾಖಲಿಸುತ್ತದೆ ಯಶಸ್ವಿ ಸಂಸ್ಥೆ. ಮತ್ತೆ 3ನೇ ಬಾರಿ ಓಟಗಳಿಗೆ ಮತ್ತೆ ಅವಕಾಶಗಳು ಬರುತ್ತಾ ಇಲ್ಲ. ಮತ್ತೆ ಬೀಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಇಲ್ಲಿ ಮತ್ತೆ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ ಕೂಡ. 64ರಲ್ಲಿ ಸ್ಥಗಿತವನ್ನು ಕಾಣುತ್ತಾ ಇದೆ. 3 ಪ್ರಮುಖ ವಿಕೆಟ್ಸ್ ಟೀಮ್ ಬಾಬು 11 ಕಳ್ಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ವೆಂಕಟೇಶ್ ಬಾಬು ರೆಡ್ಡಿ ಅವರ ತಂಡ ಕೂಡ ಹೊಳತ ದಾಖಲಿಸಲು ಪ್ರಯತ್ನ ಬಿಡುಗಡೆ ಸಿದ್ಧರಾದ ಹೊಳತ ಗಿಳಿಯರ್ ನಾಗ ಮುಖಾಂತರವಾಗಿ ಇವಾಗ ಬಹಳಷ್ಟು ತಮ್ಮ ರೀತಿಯ ಹೊಳತನ್ನು ದಾಖಲಿಸಿ ಇವಾಗ 6 ಎನ್ನುವಂತ
ಐದನೆಯ ಓವರ್ ಕೊನೆಯ ಚೆಂಡು ಸ್ಟೆಪ್ ಔಟ್ ಮಾಡಿಕೊಂಡು ಬಿಸಬಲ ಪ್ರಯತ್ನಗಳು ಸಾಗುತ್ತದೆ. ಓಟಗಳು ಬರುತ್ತಾ ಇಲ್ಲ. ಅಂತಿಮದ ಹೋದರೆ ಕೂಡ ಆಘಾತವನ್ನ ಕಾಣುತ್ತಾ ಇದೆ. ಗಿಳಿಯಾರು ನಾಗರೂಪದಲ್ಲಿ ಬಾಬು ಇಲ್ಲನ್ ವಿಕೆಟ್ಸ್ ಇವಾಗ ಕಳ್ಕೊಳ್ತಾ ಇದೆ. ಇಲ್ಲಿ ಮತ್ತೊಂದು ವಿಕೆಟ್ಸ್ ಆಘಾತವನ್ನ ಕಾಣುತ್ತದೆ. ಅಕ್ಷಯ್ ಪಾಟೀಲ್ ಒಂದೆಡೆ ಕಳೆದ ಓವರ್ನ ಕೊನೆಯ ಬಹಳಷ್ಟು ಮತ್ತೊಂದು ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಗಿಳಿಯಾರು ನಾಗ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಅದಾದ ಬಳಿಕ ಬಾಬು ಇಲ್ಲನ್ ಮತ್ತೊರು ಹೊಸ ಆಟಗಾರನ ಸೇರ್ಪಡೆಯೂ ಕೂಡ ಕಂಡುಕೊಳ್ತಾ ಇದ್ದಾವೆ. ತಟಿಮುಟ್ಟಿ ಓಟವನ್ನು ದಾಖಲಿಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ಮಿಡಾಫಲ್ಲಿ ಊಟಗಳ ಸೇರ್ಪಡೆ, ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಒಂದು ಊಟದ ಹೆಚ್ಚುವರಿಯನ್ನು ಕಾಣ್ತಾ ಇದ್ದಾವೆ. 75 ಊಟವನ್ನು ತಲುಪ್ತಾ ಇದೆ ಕೂಡ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ಪ್ರತಿಷ್ಠಿತ 8 ತಂಡಗಳು ಭಾಗವಹಿಸ್ತಾ ಇದೆ. ಅದ್ಯಾವ 2 ತಂಡಗಳು ಈ ಬಾರಿಯ KHPL 2020 ಅಂತಿಮ ಹಂತದ ಫೈನಲ್ ಪಂದ್ಯಾಟವನ್ನು ಆಡುತ್ತಾರೆ ನೋಡಬೇಕಾಗಿದೆ. ಮೇರಸೇನ ಹೊಳತ ದಾಖಲಿಸಲ ಪ್ರಯತ್ನಗಳ ನಡುವೆ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಲೆಫ್ಟಿ ನಿರಂಜನ್ ಓಟವನ್ನು ದಾಖಲಿಸಿದ್ರು. ಓಟಗಳ ಸೇರ್ಪಡೆಯನ್ನು ಕಾಣ್ತಾ ಇದ್ದಾವೆ ಕೂಡ. ತಳ ಮೊತ್ತ 76, 40 ಓಟಗಳು 16 ಎಸೆತಗಳಲ್ಲಿ ಬರಬೇಕಾಗಿದೆ. ದಿನದ 2ನೇ ಪಂದ್ಯ ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ ಕೂಡ. ಇದಾದ ಬಳಿಕ ದಿನದ 3ನೇ ಪಂದ್ಯ ಸಾಗ್ಲಿಕ್ಕಿದೆ ಕೂಡ. ಮೂರನೆಯ ಚೆಂಡು ಬಲವಾದ ಮನವಿಯನ್ನು ರವಾನಿಸಿದ್ರು. ಮನವಿಗೆ ಪುರಸ್ಕಾರವನ್ನು ತೀರ್ಪುಗಾರರು ನೀಡುತ್ತಾ ಇಲ್ಲ. ಇಲ್ಲಿ ಸುಂದರತೆಯ ಚೆಂಡು ಮತ್ತೆ ದಾಖಲಾತಿಯನ್ನು ಕಾಣುತ್ತಾ ಇದೆ. ಪಂದ್ಯಾಟದ ಹಿಡಿತವನ್ನು ಸಾಧಿಸಾರ್ಥಕ ಗೇಮ್ ಚೇಂಜರ್ನ ತಂಡ ಅದೇ ಅವರ ಯಶಸ್ಸನ್ನು ಅಂತಿಮದಲ್ಲಿ ಪಡ್ಕೊಳ್ಳುತ್ತಾ ನೋಡಬೇಕಾಗಿದೆ. 4ನೆಯ ಚೆಂಡು ಪರ್ಫೆಕ್ಟ್ ಆಗಿರ್ತಕ್ಕಂಥ ಹೊಡೆತಗಳು ಬರುತ್ತಲ್ಲ. 1 ಓಟಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ರು. ಒಂಟಿ ಓಟವನ್ನು ದಾಖಲಿಸಿದ್ರೆ ಪಂದ್ಯಾಟವನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಪಂದ್ಯ ಜಯಿಸಬೇಕಾದ್ರೆ 6 ಬೌಂಡ್ರಿಗಳು ಬರಲೇಬೇಕಾಗಿದೆ. ತಡ ಮತ್ತೆ 77, 39 ಓಟಗಳು 14 ಚೆಂಡುಗಳಲ್ಲಿ ಬರಬೇಕಾಗಿದೆ ಕೂಡ. ಸದರತೆಯ ಹೊಳತ ಲೆಫ್ಟಿ ನಿರಂಜನ್ ದಾಖಲಿಸಿದ್ರು. ಬಹಳ ಶತಮರತೆ ಹೊಳತನ ದಾಖಲಿಸಿದ್ರು. ನಮಸ್ ನಾಡಿಗೆ ಬೀಳುತ್ತಾ ಇದೆ ಚೆಂಡು. ಅಂತಿಮದ ಕ್ಷೇತ್ರಕ್ಷಣ ದಾಖಲಿಸುವ ಹಂತವನ್ನು ಕಂಡ್ರು ಕೂಡ ಇಲ್ಲಿ ನಿರಂಜನ್ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ.
13 ಎಸೆತ ಕುಳಿತಾ ಇದೆ. 35 ಓಟಗಳು ಬರಬೇಕಾಗಿದೆ. ಅಂತಿಮ ಚೆಂಡು ನಡುವೆ ಬಲವಾದ ಮನವಿನ ರವಾನಿಸಿದ್ರು. ಮನವಿಗೆ ಪುರಸ್ಕಾರವನ್ನು ತೀರ್ಪುಗಾರರು ಮತ್ತೆ ನೀಡ್ತಾ ಇಲ್ಲ. ಇಲ್ಲಿ ಸುಂದರತೆಯ ಚೆಂಡು ಮತ್ತೆ ದಾಖಲಾತಿಯನ್ನು ಕಾಣ್ತಾ ಇದೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯ ಕಾಣ್ತಾ ಇರ್ತಕ್ಕಂಥ 6 ಓವರ್ಗಳ ಬಳಿಕ ಟೀಮ್ ಬಾಬು 11 ಇತ್ತ 81ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಪಂದ್ಯಾಟವನ್ನು ಆಡುತ್ತಾ ಇದೆ. ಈ ಪಂದ್ಯವನ್ನು ಬಾಬು 11 ಜಯಿಸಬೇಕಾದ್ರೆ ಇರತಕ್ಕಂಥ 12 ಚೆಂಡುಗಳಲ್ಲಿ 35 ಓಟಗಳು ಬರಬೇಕಾಗಿದೆ. 12ಕ್ಕೆ 35 ಓಟದ ಅವಶ್ಯಕತೆ. ವ್ಯವಸ್ಥಿತ ಹಗಲು ರಾತ್ರಿಯ ಪಂದ್ಯಾಕೂಟದ ನೇರ ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥ ಸಂಸ್ಥೆ ಆಸಿಫ್ ಮತ್ತು ಅಸ್ಗಾರ್ ಅವರ ಮಾಲೀಕತ್ವದ CR7 ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಒಂದು ಪಂದ್ಯಾಕೂಟದ ಚಿತ್ರೀಕರಣ ಮಾಡಿ ಯೂಟ್ಯೂಬ್ ಮುಖಾಂತರ ಬಿತ್ತರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಸಂಘಟಕರ ಪರವಾಗಿ ಅಭಿಮಾನದ ಕೃತಜ್ಞತೆ ಮತ್ತು ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ ಕೂಡ. 81ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 12ಕ್ಕೆ 35 ಓಟಗಳು ಬರಬೇಕಾಗಿದೆ. ಹೊಸ ಬೌಲರ್ ಶಂಶಾದ್ ಇಲ್ಲಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ನಸ್ರು ಇಲ್ಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. 12ಕ್ಕೆ 35. ಶಂಶಾದ್ ಎಸೆರಗದ ಚೆಂಡು ನಡುವೆ ನಸ್ರು ಓಟವನ್ನು ದಾಖಲಿಸ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಾಡೆ. ಅಂತಿಮ 11 ಎಸೆಗಳು ಬಾಕಿ ಉಳಿತಾ ಇದೆ. 35 ಓಟಗಳು ಬರಬೇಕಾಗಿದೆ. 6 ಬೌಂಡ್ರಿಗಳು ದಾಖಲಿಸಬೇಕಾಗಿರ್ತಕ್ಕಂಥ ಒತ್ತಡದ ಪರಿಸ್ಥಿತಿಯನ್ನು ಕಾಣ್ತಾ ಇರ್ತಕ್ಕಂಥ ಬಾಬು 11 ತಂಡ 2ನೇ ಪಂದ್ಯಾಟವನ್ನು ಆಡುತ್ತಾ ಇದ್ದಾರೆ. ಇದಾದ ಬಳಿಕ 3ನೇ ಪಂದ್ಯ ಸಾಗಲಿಕ್ಕಿದೆ. ಮತ್ತೆರಡನೆಯ ಬಾರಿ ನಸ್ರು ಗಸರಗದ 2ನೇ ಚೆಂಡು. ನಸ್ರು ತಾಣ ಮುಖಾಂತರ ಬಿರುಸಿನ 6 ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಾಡೆ. ಇಲ್ಲಿ 6 ಅನ್ನ ಟೀಮ್ ಬಾಬು 11 ಪರವಾಗಿ ದಾಖಲಿಸಿದ್ರೆ ನಸ್ರು ಇಲ್ಲಿ 6 ಅನ್ನು ದಾಖಲಿಸಿದ್ದಾರೆ ಕೂಡ. ಕಳೆದ ಚೆಂಡನ್ನು ಡಾಟ್ ಬಾಲ್ಗಳಿಗೆ ಅವಕಾಶ ಮಾಡಿಕೊಟ್ರು ಕೂಡ ಆ ಬಳಿಕದ 2ನೇ ಸಹ ಇಲ್ಲಿ 6 ಅನ್ನು ದಾಖಲಿಸಿದ್ದಾರೆ. ತಳಮತ್ತಿತ 87 ಓಟವನ್ನು ತಲುಪ್ತಾ ಇದೆ. ಕೊನೆಯ 10ಕ್ಕೆ 29 ಓಟದ ಅವಶ್ಯಕತೆ. ಈ ರೀತಿಯ 6ಗಳ ಜೊತೆಗಾಗಿ ಬೌಂಡ್ರಿಗಳು ಬಂದ್ರೆ ಮಾತ್ರ ಮೊದಲ ಪಂದ್ಯವನ್ನು ಜಯಿಸಲಿಕ್ಕೆ ಸಾಧ್ಯ. ಬಹಳಷ್ಟು ಸಮಾಲೋಚನೆ 2 ತಂಡಗಳು ಮಾಡುತ್ತಾ ಇದೆ ಕೂಡ. ಮೊದಲ ಜಯಕ್ಕಾಗಿ 2 ತಂಡಗಳಲ್ಲಿ ಹೋರಾಟವನ್ನು ಮಾಡುತ್ತಾ ಇದ್ದಾರೆ. ಆರಂಭಿಕ ಹಂತದ ಪ್ರಮುಖ 4 ವಿಕೆಟ್ಸ್ ಅನ್ನು ಕಳ್ಕೊಂಡು ಕೂಡ ನಸ್ರು ಆಟ ಹಿಡಿತಾ ಇದೆ. ಬಹಳಷ್ಟು ವರ್ಷಗಳಿಂದಲೂ ಕೂಡ ಫ್ರೆಂಡ್ಸ್ ಬೆಂಗಳೂರು ಪರವಾಗಿ ಆಡ್ತಾ ಇರ್ತಕ್ಕಂಥ ಆಟಗಾರರಿಂದ ನ್ಯಾಶ್ ಬೆಂಗಳೂರು ಪರವಾಗಿ ಬಹಳಷ್ಟು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಲೆಫ್ಟಿ ನಿರಂಜನ್ ಕೂಡ ಇದ್ದಾರೆ. ಪಟಾಬಿ ಹೊರಗಡೆ ಬರಬೇಕು. ಫಸ್ಟೇ ತಿಳಿಸಿದ್ದೇವೆ, ಯಾವ ಬಾಲ್ ಕೊಟ್ಟರೆ ಅದು ಹೊಸ ಬಾಲ್, ಅದು ಕಳೆದೋದ್ರೆ ಹೊಸ ಬಾಲೇ ಕೊಡೋದು. ಫಸ್ಟೇ ಕ್ಯಾಪ್ಟನ್ಗೆ ಇನ್ಫಾರ್ಮ್ ಮಾಡಿದ್ದೀವಿ. ಡನ್, ಸ್ಟಾರ್ಟ್ ಮಾಡಿ. ಅಲ್ಲಿ ಪಂದ್ಯ ಮುಂದುವರೆಸಿ 10 ಚೆಂಡುಗಳು ಬಾಕಿ ಉಳಿತಾ ಇದೆ. 29 ಓಟಗಳು ಬರಬೇಕಾಗಿದೆ. 10ಕ್ಕೆ 29 ಓಟದ ಅವಶ್ಯಕತೆ. ಈಗಾಗಲೇ ಬಹಳಷ್ಟು ಮತ್ತೊಂದು 6 ಅನ್ನು ದಾಖಲಿಸಿರುವ ಆಟಗಾರ ನಸ್ರು ಸ್ಟ್ರೈಕಲ್ ಇದ್ದಾರೆ. ಮತ್ತೆ 3ನೆಯ ಬಾರಿ ಬೆರಸಿನ ಹೊಡೆತವನ್ನು ದಾಖಲಿಸುವ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆತ್ತ ಸುಂದರತೆಯ ಹೊಡೆತ ದಾಖಲಿಸಿದ್ರು. ಬೌಂಡ್ರಿ ದಾಖಲಾತನ ಕಾಣ್ತಾ ಇದೆ. ನಸ್ರು ತಾಣ ಮುಖಾಂತರವಾಗಿ ಡಾಟ್ ಬಾಲ್ ದಾಖಲಿಸಬೇಕಾಗಿರ್ತಕ್ಕಂಥ ಗೇಮ್ ಚೇಂಜರ್ನ ಬೌಲರ್ ಶಂಶಾದ್ ಇಲ್ಲಿ ಬೌಂಡ್ರಿಯನ್ನು ಬಿಟ್ಕೊಳ್ತಾ ಇದ್ದಾರೆ. ತಳ ಮೊತ್ತವೂ ಕೂಡ 91 ಓಟವನ್ನು ತಲುಪ್ತಾ ಇದೆ. 25 ಓಟಗಳು ಬರಬೇಕಾಗಿದೆ. 9 ಎಸೆತಗಳಲ್ಲಿ 6 ಬೌಂಡ್ರಿಯನ್ನು ಸತತ ರೂಪದಲ್ಲಿ ಒಂದೆರಡು ನಸ್ರು ದಾಖಲಿಸಿದ್ದಾರೆ ಕೂಡ. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ನಿರ್ಣಾಯಕರು ವೈಟ್ ಬಾಲ್ ಸೂಚನೆ ರವಾನೆಯನ್ನು ಕಾಣ್ತಾ ಇದ್ದಾರೆ.
ಒಂದು ಊಟದ ಸೇರ್ಪಡೆ 92 ಊಟವನ್ನು ತಲುಪ್ತಾ ಇದೆ. 24 ಊಟಗಳು ಏನಿರ್ತಕ್ಕಂಥ 9 ಚೆಂಡುಗಳಲ್ಲಿ ಬರಬೇಕಾಗಿದೆ. ಅದೇ ರೀತಿ 2 ಮಂದಿ ಆಟಗಾರ ಪಂದ್ಯಾಟವನ್ನು ಉಳಿಸಿಕೊಡ್ತಾ ನೋಡಬೇಕಾಗಿದೆ. ಶಂಶಾದ್ ಎಸರದ 4ನೇಯ ಚೆಂಡು ನಡುವೆ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಈ ಹಿಂದೆ ಸಿಕ್ಸರ್ ಮತ್ತು ಬೌಂಡ್ರಿ ದಾಖಲಿಸಿರ್ತಕ್ಕಂಥ ಟೀಮ್ ಬಾಬು 11 ಆಟಗಾರ ಇವಾಗ ನಸ್ರು ವಾಪಸ್ ಆಗ್ತಾ ಇದ್ದಾರೆ. ಯಶಸ್ಸನ್ನ ಶಂಶಾದ್ ಪಡ್ಕೊಂಡ್ರು. 5 ವಿಕೆಟ್ಸ್ಗಳು ನೆಲೆ ಕೊಡುತ್ತಾ ಇದೆ ಕೂಡ. ಕೊನೆಯ 8 ಚೆಂಡುಗಳಲ್ಲಿ 24 ಊಟಗಳು ಬರಬೇಕಾಗಿದೆ. ಮತ್ತೋರ್ವ ಫ್ರೆಂಡ್ಸ್ ಬೆಂಗಳೂರಿನ ಅಪ್ರತಿಮ ಆಟಗಾರ ಮ್ಯಾಡಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಯಾವುದೇ ಹಂತದ ಸಿಕ್ಸರ್ ಬೌಂಡ್ರಿನ ದಾಖಲಿಸಬಲ್ಲಂತ ಸಾಮರ್ಥ್ಯವುಳ್ಳ ಆಟಗಾರ. 8 ಎಸ್ತವಾಗಿ ಕುಳಿತಾ ಇದೆ. 24 ಊಟಗಳು ಬರಬೇಕಾಗಿದೆ. ಅದೇ ರೀತಿ ಮೊದಲ ದಿನದ 2ನೇಯ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. ಪಂದ್ಯಾಟ ರೋಚಕ ಹಂತವನ್ನು ತಲುಪ್ತಾ ಇದೆ ಕೂಡ. ನಸ್ರು ದಾಖಲಿಸಿದ ಸಿಕ್ಸರ್ ಬೌಂಡ್ರಿಗಳ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಡ್ತಾ ಇದೆ. ಅದಾದ ಬಳಿಕ ವಿಕೆಟ್ಸ್ ಅನ್ನು ಕಳ್ಕೊಂಡ್ರು. ಮತ್ತೊಬ್ಬ ಅಪ್ರತಿಮ ಆಟಗಾರ ಮ್ಯಾಡಿ ಈಗಾಗಲೇ ಅಂಕಡೋಲಿಂಟನ್ನು ಕಂಡಿದ್ದಾರೆ. ಮ್ಯಾಡಿ ಹೆಸರದ 5ನೇಯ ಚೆಂಡು ನಡುವೆ ಲಾಗನ್ ಅಂತ ಬಹಳಷ್ಟು ತಮ್ಮ ರೀತಿಯೊಂದು ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಈತ ಯಶಸ್ಸನ್ನ ಕಂಡ್ರು. ಇಲ್ಲಿ ಮತ್ತೆ ಹೋದರೆ ಕೂಡ ಆಘಾತವನ್ನು ಕಾಣ್ತಾ ಇದೆ. ನಮ್ಮಲ್ಲ ಸಾಧ್ಯವಾಗಿರ್ತಕ್ಕಂಥ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ನಿರ್ಣಾಯಕರು ಥರ್ಡ್ ಅಂಪೈರ್ ಮೊರೆ ಹೋಗ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಬರಬೇಕಾಗಿದೆ. ಹದರೆ ಆಘಾತವನ್ನು ಕಾಣ್ತಾ ಇದೆ. ಮ್ಯಾಡಿ ವಾಪಸ್ ಆಗ್ತಾ ಇದ್ದಾರೆ. ಅದ್ಯಾವ ಆಟಗಾರನ ಕಳುಹಿಸಿಕೊಳ್ತಾ ನೋಡಬೇಕಾಗಿದೆ ಈ ಹಂತದಲ್ಲಿ. ಎಂಟು ಚೆಂಡುಗಳು ಬಾಕಿ ಉಳಿತಾ ಇದೆ. 24 ಊಟಗಳು ಬರಬೇಕಾಗಿದೆ. ಏಳು ಚೆಂಡುಗಳು ಬಾಕಿ ಉಳಿತಾ ಇದೆ. 24 ಊಟಗಳು ಬರಬೇಕಾಗಿದೆ. ಇದು ಮತ್ತೊಬ್ಬ ಅಪ್ರತಿಮ ಆಟಗಾರ ರಾಕರ್ಸ್ ನವೀನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಫ್ರೆಂಡ್ಸ್ ಬೆಂಗಳೂರಿನ ಬಹಳಷ್ಟು ಆಟಗಾರರೊಂದಿಗೆ ಬಾಬು 11 ತಂಡವನ್ನು ಹೊಂದಿಕೊಂಡು ಆಡ್ತಾ ಇದ್ದಾರೆ ಕೂಡ. 7ಕ್ಕೆ 24 ಊಟದ ಅವಶ್ಯಕತೆ. ಅದೇ ರೀತಿ ಓವರ್ನ ಕೊನೆಯ ಒಂದು ಎಸೆತವನ್ನು ಶಂಶಾದ್ ಮುಕ್ತಾಯವನ್ನು ಮಾಡಿಕೊಡ್ತಾ ನೋಡಬೇಕಾಗಿದೆ.
ಮೆರಸನ ಹೊಡೆತದ ಕಸರ ಪ್ರಯತ್ನ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ರಾಕರ್ಸ್ ನಾವಿನ ದಾಣ ಮುಖಾಂತರಕ್ಕೆ ಇವಾಗ ಬಹಳಷ್ಟು ತಮ್ಮ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. 6 ಓಟಗಳ ಸೇರ್ಪಾಡೆ ಒಟ್ಟಾರಾಗಿ ಮುಕ್ತಾಯವನ್ನು ಕಾಣ್ತಾ ಇರೋದು. 7 ಓವರ್ಗಳಲ್ಲಿ ಟೀಮ್ ಬಾಬು 11 ಇತ್ತ 98 ಓಟವನ್ನು ತಲುಪ್ತಾ ಇದ್ದಾರೆ. ಕೊನೆಯ 6ಕ್ಕೆ 18 ಓಟದ ಅವಶ್ಯಕತೆ. 6 ಚೆಂಡುಗಳಲ್ಲಿ 18 ಓಟಗಳು ಬರಬೇಕಾಗಿದೆ. ಅದಾವ SR ಅನ್ನು ಪರಿಚಯಿಸ್ತಾ ನೋಡಬೇಕಾಗಿದೆ. 6ಕ್ಕೆ 18 ಗೇಮ್ ಚೇಂಜರ್ ಮತ್ತು ಟೀಮ್ ಬಾಬು 11 ಪಂದ್ಯವನ್ನು ಆಡ್ತಾ ಇದೆ. ರಾಜ್ಯ ಅಲ್ಲದೆ ಹೊರ ರಾಜ್ಯದ ತಮಿಳುನಾಡಿನಲ್ಲಿ ಬಹಳಷ್ಟು ಪ್ರಶಸ್ತಿಯನ್ನು ಜಯಿಸಿರ್ತಕ್ಕಂಥ ವೆಂಕಟೇಶ್ ಬಾಬು ರೆಡ್ಡಿ ಅವರ ಮಾಲೀಕತ್ವದ ತಂಡವೂ ಕೂಡ ಅದಾವ ರೀತಿ ಯಶಸ್ಸನ್ನು ಕಾಣ್ತಾ ನೋಡಬೇಕಾಗಿದೆ. ಒಂದು ಲೆಫ್ಟ್ ನಿರಂಜನ್ ಮತ್ತು ರಾಕರ್ಸ್ ನವೀನ್ ಅಂಕಣಗಳ ಭಾಗದಲ್ಲಿದ್ದಾರೆ. 6ಕ್ಕೆ 18 ಅದ್ಯಾವ ಎಸ್ಗಾರನ್ನು ಪರಿಚಯಿಸ್ತಾ ನೋಡಬೇಕಾಗಿದೆ. ಸುರಾಜ್ ಎಸ್ಆರ್ ಭಾಗದಲ್ಲಿ ಲೆಫ್ಟ್ ನಿರಂಜನ್ ಇಲ್ಲಿ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆರಕ್ಕೆ 18 ಪಂದ್ಯಾಟವನ್ನು ಮುಂದುವರಿಸಿ ಸುರಾಜ್ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ನಿರಂಜನ್ ಸ್ಟ್ರೈಕ್ ಅಲ್ಲಿ ಸುರಾಜ್ ಅಂತಿಮರ ಮೊದಲ ಚೆಂಡು ನಡುವೆ ಲೆಫ್ಟ್ ನಿರಂಜನ್ ಓಟವನ್ನು ದಾಖಲಿಸಿದ್ರು. ಅಂತಿಮ ಬಹಳಷ್ಟು ಹೊಳತನ ದಾಖಲಿಸಲಿದ್ದ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಾಡೆ. 6 ಚೆಂಡು ಹದಿನಾಲ್ಕು ಓಟದ ಅವಶ್ಯಕತೆ. ಹದಿನಾಲ್ಕು ಓಟಗಳು ಬರಬೇಕಾಗಿದೆ 5 ಚೆಂಡುಗಳಲ್ಲಿ. ಪಂದ್ಯ ಮುಂದುವರಿಸಿ 5ಕ್ಕೆ 14 ತಳಮತ 102. ಅದಾವ ರೀತಿ ಪಂದ್ಯ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ.
ಮತ್ತೆ ಬೇಸಬಲ ಪ್ರಯತ್ನಗಳು ಸಾಗ್ತಾ ಇದೆ. ನಿರೀಕ್ಷಿತ ಹೊಡೆತಗಳು ಬರುತ್ತಾ ಇಲ್ಲಿ ಡಾಲ್ಬಾಲ್ಗಳ ಸೇರ್ಪಾಡೆ. ಅದ್ಯಾವ ಒಂದು ತಂಡ ಈ ಪ್ರಸ್ತುತ ಪಂದ್ಯವನ್ನು ಜಯಿಸಲು ನೋಡಬೇಕಾಗಿದೆ. ಎರಡು ಪ್ರತಿಷ್ಠಿತ ಸಂಸ್ಥೆಗಳು ಜಯಕ್ಕಾಗಿ ಪ್ರತಿ ಹೋರಾಟದ ಪಂದ್ಯವನ್ನು ಆಡ್ತಾ ಇದೆ. ಆರಂಭಿಕ ಹಂತದಲ್ಲಿ ಗರಿಷ್ಠ ಮೊತ್ತವನ್ನು ದಾಖಲಿಸಿದ್ರು ಕೂಡ ಗೇಮ್ ಚೇಂಜರ್ ಇತ್ತ ಎಸ್ ಆರ್ ಯಾವ ರೀತಿ ಪಂದ್ಯವನ್ನು ಉಳಿಸಿಕೊಡ್ತಾ ನೋಡಬೇಕಾಗಿದೆ. ನಗತವನ್ನ ಕಾಣ್ತಾ ಚೆಂಡು ನಡುವೆ ಕ್ಷಣ ಕಾಲ ಗಾಲಿಯಲ್ಲಿ ತೇಲ್ತಾ ಇತ್ತು. ಸುಲಭ ಸಾಧ್ಯತೆ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾರೆ ಇಲ್ಲಿ ಹೋದರೆ ಕೂಡ ಆಘಾತವನ್ನ ಕಾಣ್ತಾ ಇದೆ. ಲೆಫ್ಟಿ ನಿರಂಜನ ಇಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಅರುಣ ಪ್ಲಸ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಬ್ಬ ಬಿರುಸಿನ ಆಟಗಾರ ಅದ್ಯಾವ ರೀತಿ ಹಂತದಲ್ಲಿ ಯಶಸ್ಸನ್ನು ಕಾಣುತ್ತಾ ನೋಡಬೇಕಾಗಿದೆ. 3-13 ಮತ್ತೆ 4ನೇ ಬಾರಿ ಅರುಣ್ ಗಾಸರ್ಗದ 4ನೆಯ ಚೆಂಡು ನಡುವೆ ಲಾಂಗ್ ಆಫ್ ಮತ್ತು ಲಾಂಗ್ ನಡುವಿತ ಬಹಳಷ್ಟು ತಮ್ಮದೊಂದು ಹಪ್ಪಳ ದಾಖಲಿಸಿದ್ರು. ಇಲ್ಲಿ ಅರುಣ್ ಹಪ್ಪಳ ಖಾತೆ ಆರಂಭವನ್ನು ಕಾಣ್ತಾ ಇದೆ. ತಳ ಮೊತ್ತ 6 ಓಟಗಳ ಮುಖಾಂತರ ಗೀತ 109 ಓಟವನ್ನು ತಲುಪ್ತಾ ಇದೆ. ಕೊನೆಯ 2ಕ್ಕೆ 7 ಓಟಗಳ ಅವಶ್ಯಕತೆ. 2ಕ್ಕೆ 7. ಬಹಳಷ್ಟು ಮತ್ತೆ ಸಿಕ್ಸರ್ ಈಗಾಗಲೇ ಅರುಣ್ ಹಪ್ಪಳ ದಾಖಲಿಸಿದ್ದಾರೆ. 2 ಬಾಕಿ ಉಳಿತಾ ಇದೆ. 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 2ಕ್ಕೆ 7. ಅದ್ಯಾವ ರೀತಿ ಯಶಸ್ಸನ್ನ 2 ಚೆಂಡುಗಳಲ್ಲಿ ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಐದನೆಯ ಚೆಂಡು ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಡಿಫೆಂಡ್ಗೆ ಬಾದಲು 1 ಓಟಗಳ ಸೇರ್ಪಾಡೆ. 1 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಂತಿಮ 1 ಬಾಕಿ ಉಳಿತಾ ಇದೆ. ಸಿಕ್ಸರ್ ಅನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಒತ್ತಡದ ಪರಿಸ್ಥಿತಿಯನ್ನು ಕಾಣ್ತಾ ಇದೆ ಟೀಮ್ ಬಾಬು 11. 1 ಚೆಂಡುಗಳಲ್ಲಿ 6 ಓಟವನ್ನು ದಾಖಲಿಸಬೇಕಾಗಿದೆ. 1ಕ್ಕೆ 6. ರಾಕರ್ಸ್ ನವೀನ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎರಡಕ್ಕೆ 6 ಓಟದ ಅವಶ್ಯಕತೆ. 2ಕ್ಕೆ 6. ಬೇಸಬಲ್ಲ ಪ್ರಯತ್ನಗಳು ಸಾಗ್ತಾ ಇದೆ. ನಡುವೆ ಸುಂದರತೆಯ ಹೊಡೆತ. ರಾಕರ್ಸ್ ನವೀನ ದಾಳ ಮುಖಾಂತರ ಗೀತ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಸೇರ್ಪಡೆ.
ತಳ ಮೊತ್ತವು ಕೂಡ ಮತ್ತೆ ಏರಿಕೆಯನ್ನು ಕಾಣುತ್ತಾ ಇದೆ. ಈಗಾಗಲೇ ಬಹಳಷ್ಟು ಮತ್ತೊಂದು ಬೌಂಡರಿ ಆಕರ್ಷಣೆಯನ್ನು ದಾಖಲಿಸಿದ್ದಾರೆ. 1ಕ್ಕೆ 2 ಓಟದ ಅವಶ್ಯಕತೆ. ಅದೇ ರೀತಿ ಹಂತದಲ್ಲಿ ಎಸೆಗಾರಿಕೆ ಚೆನ್ನನ್ನು ದಾಖಲಿಸಿ ನೋಡಬೇಕಾಗಿದೆ. ಡಾಟ್ ಬಾಲ್ ದಾಖಲಿಸಿದ್ರೆ ಗೇಮ್ ಚೇಂಜರ್ ಈ ಪಂದ್ಯವನ್ನು ಜಯಿಸ್ತಾರೆ. ಲೆಕ್ಕಾಚಾರ ತಪ್ಪಿದ್ರೆ ಟೀಮ್ ಬಾಪು 11 ಈ ಪಂದ್ಯವನ್ನು ಜಯಿಸಲಿಕ್ಕಿದ್ದಾರೆ. 1ಕ್ಕೆ 2 ಕೊನೆಯ ಬಾರಿ. ಲೆಗ್ಲಾಸ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ನಡುವಂಟಿ ಓಟವನ್ನು ದಾಖಲಿಸಿದ್ರೆ 2ನೇ ಓಟ ದಾಖಲಿಸಲು ಪ್ರಯತ್ನಗಳು ಸಾಗಿತ್ತು. 2ನೇ ಓಟಗಳ ಯಶಸ್ಸಿನ ಹಾದಿಯನ್ನು ಕಾಣುತ್ತದೆ. ಟೀಮ್ ಮಿಲಿಯನ್ ಬಾಪು 11 ಈ ಪಂದ್ಯವನ್ನು ಜಯಿಸ್ತಾ ಇದೆ. ತಂಡಕ್ಕೆ ಮೊದಲಾಗಿ ನಾವು ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಒಂದು ಹಂತದಲ್ಲಿ ಕೈಯಲ್ಲಿದ್ದಂಥ ಪಂದ್ಯ ಕೈ ಜಾರಿ ಹೋಗ್ತಾ ಇದೆ. ಈಗ 2ನೇ ಪಂದ್ಯ ಮುಕ್ತಾಯವನ್ನು ಕಾಣುತ್ತಾ ಇದೆ ಕೂಡ. ಇದು ಪಂದ್ಯ ಬದಲಾವಣೆ ಕಂಡ ಹಾಗೆ ನಾವು ವೀಕ್ಷಕರಲ್ಲಿ ಕೂಡ ಬದಲಾವಣೆ ಕಂಡುಕೊಳ್ತಾ ಇದ್ದೇವೆ. ಮುಂದಿನ ಹಂತಕ್ಕಾಗಿ ಅಫ್ಜಲ್ ಕೊಪ್ಪ ಇವರನ್ನು ಬಹಳಷ್ಟು ಅಭಿಮಾನದಿಂದ ನಾವು ಕಮೆಂಟ್ರಿ ಬಾಕ್ಸ್ಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಲೋ, ದಿನದ ಮುಂದಿನ ಪಂದ್ಯಕೂಟ ಡ್ರೀಮ್ ಡಿಫೆಂಡರ್ಸ್ ವರ್ಸಸ್ ಟೀಮ್ ಏಕನದ ನಡುವೆ ಸಾಗಿ ಬರಲಿಕ್ಕಿದೆ. ಈ ಒಂದು ಅದೃಷ್ಟದ ನಾಣ್ಯ ಚುಮುಗೆ ಕಾರ್ಯಕ್ರಮವನ್ನು ಹೆಬ್ಗೋಡಿ ಪರಿಸರದ ಸಮಾಜ ಸೇವಕರು ರಮೇಶ್ ಅವರಲ್ಲಿ ವಿನಮ್ರತೆಯಿಂದ ಕೇಳಿಕೊಳ್ತಾ ಇದ್ದಾನೆ. ದಯವಿಟ್ಟು ಬಂದು ಅದೃಷ್ಟದ ನಾಣ್ಯ ಚುಮುಗೆ ಕಾರ್ಯಕ್ರಮವನ್ನು ಹೆಬ್ಗೋಡಿ ಪರಿಸರದ ಸಮಾಜ ಸೇವಕರಾಗಿರುವಂಥ ರಮೇಶ್ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಲ್ಲಿ ದಯವಿಟ್ಟು ಇನ್ನೊಂದು ಮೈಕ್ ಯಾರಾದರೂ ತೆಗೆದುಕೊಂಡಿದ್ರೆ ದಯವಿಟ್ಟು ಬಂದು ಒಪ್ಪಿಸಿ. ಓಕೆ, ಅಲ್ಲಿ ಡ್ರೀಮ್ ಡಿಫೆಂಡರ್ಸ್ ವರ್ಸಸ್ ಟೀಮ್ ಏಕನ ನಡುವೆ ಪಂದ್ಯ ಕೂಡ ಸಾಗಿ ಬರಲಿಕ್ಕಿದೆ. ದಯವಿಟ್ಟು ಎರಡೂ ತಂಡದ ಕ್ಯಾಪ್ಟನ್ಗಳು ಪಿಚ್ನ ಮಧ್ಯಭಾಗಕ್ಕೆ ಬರಬೇಕು. कैमरामैन साहिल भाई, साहिल इधर इधर भाई भेजो.